ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇರ್ಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಏನು ವಿಡಿಯೋ ಸರಣಿ ಇದೆ. ಕಂಪ್ಲೀಟ್ ಸಿಲೆಬಸ್ ನಿಮಗೆ PDF ಕೂಡ ಸಿಗುತ್ತೆ. ನಾವು ಆಲ್ರೆಡಿ ಚಾಪ್ಟರ್ 1 ಈ 20% ಅಲ್ಲಿ ಚಾಪ್ಟರ್ 1 ನಾವು ಸ್ಟಾರ್ಟ್ ಮಾಡಿದೀವಿ. MS ಆಫೀಸ್ ಅಂತ, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ. ಈಗ ಎರಡನೇ ವಿಡಿಯೋ ಇದು ಆಟೋ ಕ್ಯಾಡ್ ಬಗ್ಗೆ ಮಾಡೋಣ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಆಟೋ ಕ್ಯಾಡ್ ಬಗ್ಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ಅವ್ನು ಏನ್ ಸಿಲೆಬಸ್ ಕೊಟ್ಟಿದ್ದಾನೆ ಅದ್ರ ಪ್ರಕಾರ ಮಾಡ್ತಾ ಹೋಗ್ತೀನಿ. ಓಕೆ, ಸಿಲೆಬಸ್ ಅಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾನೆ ಅದನ್ನ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಆಟೋ ಕ್ಯಾಡ್ ನೀವು ಮಾಡ್ಬೇಕಂದ್ರೆ ಇಟ್ಸ್ ವೆರಿ ಬಿಗ್ ಚಾಪ್ಟರ್ ಇದು. ಓಕೆ, ನಮ್ಮ ಟೆಕ್ನಿಕಲ್ ಟೀಮ್ ನಾನೇ ಹೇಳ್ದೆ ಬಂದೆ ನೀವೇ ವಿಡಿಯೋ ಮಾಡಿ ಅಂತ. ನೋಬಡಿ ಈಸ್ ಏನೋ ನಾಚ್ಕೋತಾರೆ ಮುಂದೆ ವಿಡಿಯೋ ಮಾಡೋಕ್ಕೆ. ಓಕೆ, ಸ್ಕ್ರೀನ್ ಮುಂದೆ ಬಂದು. ಸೊ ನೋ ಪ್ರಾಬ್ಲಮ್. ಎನಿವೇಸ್ ಆಸ್ ಎ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಾನು ಕೆಲಸ ಮಾಡಿದ್ದೀನಿ ಒಂದು 15 ವರ್ಷ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಓಕೆ, ಸೊ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ನನಗೂ ಆಟೋ ಕ್ಯಾಡ್ನ ಯೂಸ್ ಮಾಡಿದ್ದೀನಿ. ಬಟ್ ಈಗ ಸ್ವಲ್ಪ ಟಚ್ ಇಲ್ಲ ಅಷ್ಟೇ. ಬಟ್ ನೋ ಪ್ರಾಬ್ಲಮ್, ಐ ಕ್ಯಾನ್ ಟೀಚ್ ಯು. ಸೊ ಇಲ್ಲಿ ಆಟೋ ಕ್ಯಾಡ್ ಅಂದಾಗ ಪಾರ್ಟ್ 2ಲಿ ತುಂಬಾ ಚೆನ್ನಾಗಿದೆ. ಏನ್ ಸಿಲೆಬಸ್ ಇದೆ ಅದನ್ನು ಮಾತ್ರ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇದು ಏನ್ ಸಿಲೆಬಸ್ ಇದೆ ಅದ್ರ ಪ್ರಕಾರ ನಿಮ್ಗೆ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ಅಂಡ್ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಏನಿದೆ ಸ್ನೇಹಿತರೆ, 3 ಚಾಪ್ಟರ್ ಎಲ್ಲ ರೆಡಿ ಇದೆ. PDF ಬೇಕನ್ನೋ ತಗೊಳ್ಳಿ. ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಕೊಟ್ಟಿದ್ದೀವಿ. ಬೇಕು ಅಂತಂದವರು ಪರ್ಚೇಸ್ ಮಾಡಿಲ್ಲ, ವಿಡಿಯೋಗಳು ನೋಡಬೇಕು ಅಂದವರು ನಮ್ಮ ಪ್ಲೇಲಿಸ್ಟ್ ಹೋಗಿ ಲ್ಯಾಂಡ್ ಸರ್ವೇರ್ ಪೇಪರ್ 2 ಅಲ್ಲಿ ಹೋದ್ರೆ ನಿಮಗೆ ವಿಡಿಯೋಗಳು ಸಿಗ್ತದೆ. ಅಂಡ್ ಇದು ಕಂಪ್ಲೀಟ್ಲಿ ಇನ್ ಇಂಗ್ಲಿಷ್ ಅಲ್ಲಿ ಇರೋದು. ನಿಮಗೆ ಸ್ಲೈಡ್ಸ್ಗಳೆಲ್ಲ ಮತ್ತೆ ನೋಟ್ಸ್ಗಳೆಲ್ಲ ಯಾವುದು ಮಾಡರ್ನ್ ಮೆಥಡ್ ಆಗಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು. 200 ರೂಪೀಸ್ ಆಗುತ್ತೆ. ನಮ್ಮ ಈ ಒಂದು ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಬ್ಯಾಂಕ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಇರುತ್ತೆ. ಟು ಬ್ಯಾಂಕ್ ಅಂತ ನಿಮ್ಮ ಫೋನ್ ಪೇ, ಜಿಪೇ ಯಾವ್ದ್ರಲ್ಲಾರು ಸರಿ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿ ನಿಮ್ಮ ಇಮೇಲ್ ಐಡಿ ಕೊಟ್ಟರೆ ನಾವು ಸೆಂಡ್ ಮಾಡ್ತೀವಿ. ಫೈನ್. ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ. ಸೊ ಅಲ್ಲಿಂದ ನೀವು ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಈಗ ಆಟೋ ಕ್ಯಾಡ್ ಏನ್ ನಾನು ಸಿಲೆಬಸ್ ತೋರಿಸ್ತೆ. ಫಸ್ಟ್ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ ಸ್ನೇಹಿತರೆ ನಿಮಗೆ. ಕ್ವಶನ್ಸ್ ಓಕೆ ಹೆಂಗ್ ಬರ್ಬೋದು? ನಾನು ಸಿಂಪಲ್ ತಗೊಂಡಿದ್ದೀನಿ. ಇನ್ನು ಮುಂದೆ ಡಿಫಿಕಲ್ಟಿ ಇದೆ. ಕೊನೆ ವಿಡಿಯೋ ಚಾಪ್ಟರ್ ಎಂಡಲ್ಲಿ ನಿಮಗೆ ಡಿಫಿಕಲ್ಟಿ ಕ್ವಶನ್ಸ್ ಸಿಗುತ್ತೆ. PDF ತಗೊಂಡಿರೋ ಗೊತ್ತಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನಾನು ನೋಡೋದಾದ್ರೆ ಸಿಂಪಲ್ ಕ್ವಶನ್. ವಾಟ್ ಈಸ್ ದ ಡಿಫಾಲ್ಟ್ ಕೋಆರ್ಡಿನೇಟ್ ಆರಿಜಿನ್ ಇನ್ ಎ ನ್ಯೂ ಆಟೋ ಕ್ಯಾಡ್ ಡ್ರಾಯಿಂಗ್ ವರ್ಕ್ ಸ್ಪೇಸ್? ಡ್ರಾಯಿಂಗ್ ಅಲ್ಲಿ ವರ್ಕ್ ಸ್ಪೇಸ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿದೆ, ನಾನು ತೋರಿಸ್ತೀನಿ ಮುಂದೆ. ಕೋಆರ್ಡಿನೇಷನ್ಸ್ ಇರಬೇಕು. ಇದು 2D 3D 3 ಇದೆ. 3D ಆದ್ರೆ 3 ಬರುತ್ತೆ. ಜಸ್ಟ್ ನಾನು 2D ಬಗ್ಗೆ ಕೇಳ್ತಾ ಇದ್ದೀನಿ. ಏನಿರುತ್ತೆ? XY ಕೋಆರ್ಡಿನೇಷನ್ ಹಿಂಗೆ ಅಲ್ವಾ ಸರ್? Y ಕೋಆರ್ಡಿನೇಷನ್, X ಕೋಆರ್ಡಿನೇಟ್, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್, ಪ್ಲಸ್ ಅಂಡ್ ಮೈನಸ್. ಓಕೆ, ಏನಿರುತ್ತೆ ಬೈ ಡಿಫಾಲ್ಟ್? ಹೇಳ್ತೀರಾ ಆನ್ಸರ್? ಓಕೆ, ಈ ವಿಡಿಯೋ ಕೊನೆಯಲ್ಲಿ ನೋಡ್ಕೊಳ್ಳಿ ಆನ್ಸರ್. ಓಕೆ, ಅದು ಕೂಡ ಸಾಲ್ವ್ ಮಾಡೋಣ. ನೆಕ್ಸ್ಟ್, ವಿಚ್ ಟೂಲ್ ಕ್ರಿಯೇಟ್ಸ್ ಎ ಪ್ಯಾರಲಲ್ ಕಾಪಿ ಆಫ್ ಎ ಲೈನ್, ಸರ್ಕಲ್ ಆರ್ ಎ ಕರ್ವ್ ಅಟ್ ಎ ಸ್ಪೆಸಿಫೈಡ್ ಡಿಸ್ಟೆನ್ಸ್? ಓಕೆ, ಪ್ಯಾರಲಲ್ ಕಾಪಿ ಯಾವ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ? ಇದೆ ಎಕ್ಸಾಮ್ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಅಂದ್ರೆ ಈಗ ಒಂದು ಲೈನ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಲೈನ್ ಪ್ಯಾರಲ್ ಕಾಪಿ ಆಫ್ ದಿಸ್ ಲೈನ್ ಮಾಡಬೇಕು. ಒಂದು ಸಣ್ಣ ಒಂದು ಕಮಾಂಡ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದನ್ನ ನೀವು ಅಲ್ಲಿ ಟಕ್ ಅಂತ ಪ್ರೆಸ್ ಮಾಡ್ತಾ ಇದ್ದೀವಿ, ಟಕ್ 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 ಅಂತ. ಈಗ ಸರ್ಕಲ್ ಇದ್ರೆ ಅದು ಇನ್ನೊಂದು ಬೇಕಂದ್ರೆ ಟಕ್ ಅಂತ ಇನ್ನೊಂದು ಬರುತ್ತೆ ಪ್ಯಾರಲಲ್ ಆಗಿ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಯಾವ್ದದು ಹೇಳ್ತೀರಾ? ಎಸ್, ಇದಕ್ಕೆ ಆನ್ಸರ್ ನಾನು ಹೇಳ್ತೀನಿ ಮುಂದೆ. ಈ ಚಾಪ್ಟರ್ ಮಾಡ್ತಾನೆ ಕೂಡ ಹೇಳ್ತೀನಿ. ಮತ್ತೆ ವಿಡಿಯೋ ಎಂಡಲ್ಲಿ ಇದೇ ಕ್ವಶನ್ ಪುನಃ ತಗೋತೀನಿ ನಾನು. ಐ ವಿಲ್ ಎಕ್ಸ್ಪ್ಲೈನ್ ಯು. ಓಕೆ, ನೆಕ್ಸ್ಟ್, ವಿಚ್ ಕಮಾಂಡ್ ಈಸ್, ನಾನು ಸಿಂಪಲ್ ಕ್ವಶನ್ ತಗೋತಾ ಇರೋದು. ಡಿಫಿಕಲ್ಟಿ ಕ್ವಶನ್ಸ್ ಇನ್ನುವೇ. Which command is used to fill a enclosed area or boundary within a pattern such bricks or diagonal lines? ಅಂದ್ರೆ ಏನರ್ಥ? ಇಲ್ಲಿ ಕಮಾಂಡ್ ಬಗ್ಗೆ ಕೇಳ್ತಾ ಇದೀನಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಒಂದು ಇದಿರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು ಸರ್ಕಲ್. ಓಕೆ, ಇನ್ ಬಿಟ್ವೀನ್ ಇಲ್ಲಿ ನಾನು ಈ ತರ ಬ್ರಿಕ್ ಅಥವಾ ಈ ತರ ಒಂದು ಲೈನ್ ಇದನ್ನ ಕ್ಲೋಸ್ ಮಾಡಬೇಕು. ಅದನ್ನ ಏನಂತ ಕರಿತೀವಿ ಅಂತ ಕೇಳಿದೆ. ಪ್ಯಾಟ್ರನ್. ಒಂದು ಪ್ಯಾಟ್ರನ್ ಅಂದ್ರೆ ಈ ಎರಡು, ಒಂದು ದಿಸ್ ಈಸ್ ದ ಒನ್ ಲೈನ್ ಅಂದ್ರೆ ಬೌಂಡ್ರಿ, ದಿಸ್ ಇಸ್ ಸೆಕೆಂಡ್ ಬೌಂಡ್ರಿ. ಇನ್ ಬಿಟ್ವೀನ್ ದ ಬೌಂಡ್ರಿ, ಈ ಸರ್ಕಲ್ ಮತ್ತೆ ರೆಕ್ಟಾಂಗಲ್ ಬಿಟ್ವೀನ್ ಫಿಲ್ ಮಾಡಕ್ಕೆ ಪ್ಯಾಟ್ರನ್, ಬ್ರಿಕ್ ಪ್ಯಾಟ್ರನ್ ಅಥವಾ ಡಯಾಗನಲ್ ಲೈನ್ ಪ್ಯಾಟ್ರನ್ ಯಾವ್ದು ಯೂಸ್ ಮಾಡ್ತೀವಿ? ಆನ್ಸರ್ ಮಾಡ್ತೀರಾ? ಎಸ್, ಆನ್ಸರ್ ಮಾಡಿ ನೋಡೋಣ. ಓದಿದ್ರೆ ಆನ್ಸರ್ ಮಾಡಿ, ಬೇರೆ ಸೋರ್ಸ್ ರೆಫರ್ ಮಾಡಿದ್ರೆ ಆನ್ಸರ್ ಮಾಡಿ. ನೆಕ್ಸ್ಟ್ ಬರ್ತೀನಿ. ಟು ಸೆಂಡ್ ಕಸ್ಟಮೈಸ್ಡ್ ಆರ್ ಎಡಿಟೆಡ್ ಕ್ಯಾಡಸ್ಟ್ರಲ್ ಬ್ಲಾಕ್ ಲೇಔಟ್ ಫ್ರಮ್ AutoCAD to an external GIS or older mapping software, which format utility is used during savings? ಹೇಳ್ತೀರಾ? ಯಾವುದು? ಆಟೋ ಕ್ಯಾಡ್ ಅಂದಾಗ ನಿಮ್ಗೆ DWG ಗೊತ್ತಿರಬೇಕು, DXF ಗೊತ್ತಿರಬೇಕು. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್? ಇಂಪೋರ್ಟ್ DXF ಇದೆ, ಎಕ್ಸ್ಪೋರ್ಟ್ DFX ಇದೆ. ಸಿಂಪಲ್ ಸರ್, ಸಿಂಪಲ್ ಕ್ವಶನ್ ನಾನು ಕೇಳ್ತಾ ಇರೋದು. ಸ್ಟಾರ್ಟಿಂಗ್ ವಿಡಿಯೋ ಅಲ್ವಾ, ಇನ್ನು ನಾನು ಚಾಪ್ಟರ್ ಸ್ಟಾರ್ಟೇ ಮಾಡಿಲ್ಲ. ಥಿಯರಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಒಂದೊಂದು 5-6 ಕ್ವಶನ್ಸ್ ನಿಮಗೆ ತೋರಿಸ್ಬೋಣ ಅಂತ ಅಷ್ಟೇ. Which 3D modeling command converts a 2D closed planar profile into 3D solid by adding height along a linear axis? ಯಾವುದು? 2D ಡಯಾಗ್ರಾಮ್ ಇದ್ರೆ ಈಗ ಒಂದು
ನೀವು ಒಂದು ಸಿಲಿಂಡರ್ ತಗೊಂಡ್ರೆ ಅದನ್ನ 3D ಆಗಿ ತೋರಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಯಾವ ತರ ಕಮಾಂಡ್ ಯೂಸ್ ಮಾಡಬೇಕು? 2D to 3D ಕನ್ವರ್ಷನ್ಗೆ ಸಿಂಪಲ್ ಸರ್. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ವಿಡಿಯೋ ಎಂಡಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ. Which AutoCAD features is best used to organize different types of cadastral data such as parcel boundaries, cornerstones and road center lines after importing DXF file? ನಿಮ್ DXL ಫೈಲ್ ಇದೆಯಾ? ನಿಮ್ಗೆ DXL ಫೈಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಹಿಂಗೆ ಅದರ ಒಂದು ಫೀಚರ್ಸ್ ಏನೋ ಗೊತ್ತಿರಬೇಕು. ಯಾವುದು? ಗ್ರೂಪ್ಸಾ, ಲೇಯರ್ಸಾ, ಬ್ಲಾಕ್ಸಾ? ಸಿಂಪಲ್ ಆಗಿ ಇಲ್ಲಿ ನೋಡಿ, ಇಲ್ಲೇ ಇದೆ ಪಾರ್ಸಲ್ಸ್ ಆಫ್ ಬೌಂಡ್ರೀಸ್, ಕಾರ್ನರ್ ಸ್ಟೋನ್ಸ್, ಲೇಯರ್. ಏನು ಪ್ರತಿ ಒಂದು ಇದಕ್ಕೆ ನಾನು ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಓಕೆ, ವಿತೌಟ್ ಆನ್ಸರ್ ಮೂವ್ ಆಗಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ಸೊ ಲೇಯರ್ಸ್ ಇಸ್ ದ ರೈಟ್ ಆನ್ಸರ್. ಪ್ರತಿ ಒಂದಕ್ಕೂ ಸಪ್ರೇಟ್ ಲೇಯರ್ಸ್, ಕಲರ್ಸ್ ಇರುತ್ತೆ ಸ್ನೇಹಿತರೆ. ಬೌಂಡ್ರಿನೇ ಬೇರೆ, ರೋಡ್ಸೇ ಬೇರೆ, ಕಾರ್ನರ್ಸೇ ಬೇರೆ. ಓಕೆ, ನೆಕ್ಸ್ಟ್, ವೆನ್ ಎಡಿಟಿಂಗ್ cadastral parcel boundaries in a DXF file, which command ensures adjacent parcel share exact common vertices without gaps? ಹೇಳಿ ನೋಡೋಣ. ಓಕೆ, ನಾನು ಬೇಗ ಹೋಗ್ತೀನಿ, ಆನ್ಸರ್ ಹೇಳ್ತಾ ಇಲ್ಲ. ಸಿಂಪಲ್, ನಾನು ಒಂದಷ್ಟು ಕ್ವಶನ್ ತೋರಿಸ್ತಾ ಇದ್ದೀನಿ. ವಿಚ್ ಫೈಲ್ ಎಕ್ಸ್ಟೆನ್ಷನ್ ಯೂಸ್ಡ್ ಫಾರ್ ASCII ಎನ್ಕೋಡೆಡ್ ಡ್ರಾಯಿಂಗ್ ಇಂಟರ್ಚೇಂಜ್ ಫಾರ್ಮೆಟ್ ಫೈಲ್? ಈಗ DXF ಫೈಲ್ ಇದೆಯಲ್ಲ, ಇದು ಯಾವ ಫಾರ್ಮೆಟ್ ಇರುತ್ತೆ? DWG ಫೈಲ್ ಇದೆಯಲ್ಲ, ಇದು ಯಾವ ರೀತಿ ಇರುತ್ತೆ? ಯಾವ ರೀತಿ ಡ್ರಾಯಿಂಗ್ ಎನ್ಕೋಡ್ ಮಾಡುತ್ತೆ? ಇಟ್ ಈಸ್ ಇನ್ ಬೈನರಿ ಆರ್ ASCII. ಸೊ DXF ಇಸ್ ದ ರೈಟ್ ಆನ್ಸರ್. ಇಲ್ಲೇ ಮಧ್ಯ ಒಂದೊಂದು ಆನ್ಸರ್ ಹೇಳ್ತಾ ಇದೀನಿ ನೋಡಿ, ಇಲ್ಲಿ ಆನ್ಸರೇ ಕೊಟ್ಬಿಡಿ ನಿಮಗೆ. ಶಾರ್ಟ್ ಕಟ್ ಕೀ ಟು ಎನೇಬಲ್ ಸ್ನ್ಯಾಪ್ ಆರ್ ಆಟೋಸ್ಕ್ಯಾಡ್. ಸ್ನ್ಯಾಪ್ ಇನ್ ಆಟೋಕ್ಯಾಡ್. ಶಾರ್ಟ್ ಕಟ್ ಕೀ ಟು ಎನೇಬಲ್ ಸ್ನ್ಯಾಪ್. ಸ್ನ್ಯಾಪ್ ಅಂದ್ರೇನು? ಸ್ನ್ಯಾಪ್ ಮತ್ತೆ ಸ್ನ್ಯಾಪ್ ಅಂತ ಬರುತ್ತೆ. ಏನದು ಓದಿದೀರಾ? ಎಸ್, ಅದಕ್ಕೆ ಥಿಯರಿ ಕ್ಲಾಸ್ ಓದಬೇಕು ಅಂತ ಹೇಳೋದು. ಥಿಯರಿ ಕ್ಲಾಸ್ ಓದೋಣ, F3 ಅಂತ ಕೊಟ್ಟಿದ್ದೀನಿ. ಓದೋಣ, ಪ್ರತಿಯೊಂದು ಹೇಳ್ತಾ ಹೋಗ್ತೇನೆ. ಓಕೆ, ಒಂದಷ್ಟು ಕ್ವಶನ್ ನಿಮ್ಗೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ತಗೊಂಡೆ. ಓಕೆ, ಹೆಂಗೆ ಬರ್ಬೋದು ಕ್ವಶನ್ಸ್ ಅಂತ ಹೇಳಿ. ಇನ್ನು ಇದಕ್ಕಿಂತ ಡಿಫಿಕಲ್ಟಿ ಕ್ವಶನ್ಸ್ ಇದೆ, ವಿಡಿಯೋ ಎಂಡಲ್ಲಿ ಇದೆ, ಡಿಸ್ಕಸ್ ಮಾಡೋಣ. ಫಸ್ಟ್ ಆಟೋಕ್ಯಾಡ್ ಅಂದ್ರೆ ಸಿಂಪಲ್ ಸರ್. ಒಂದು ಡ್ರಾಯಿಂಗ್ ಮನೆ ಕಟ್ತೀನಿ. ಓಕೆ, ಐ ವಿಲ್ ಟೆಲ್ ಯು, ಈ ತರ ಒಂದು ಡ್ರಾಯಿಂಗ್ ಮಾಡ್ಕೋಬೇಕು. ಇದು ನಿಮಗೆ ಮೆಷಿನ್ ಡ್ರಾಯಿಂಗ್. ಯಾವುದು ನಾನು ನಿಮ್ಗೆ ಇಲ್ಲಿ ತಗೊಂಡಿರೋದು ಮೆಷಿನ್ ಡ್ರಾಯಿಂಗ್ಸ್. ಅಂದ್ರೆ ಆಟೋಕ್ಯಾಡ್ ಅಂತಕ್ಕಂಥದ್ದು ಏನಿದೆ, ಒಂದು ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಓಕೆ, ನೀವು ಕಾರು ಡಿಸೈನ್ ಮಾಡ್ಬೇಕಾ, ಬೋಟ್ ಡಿಸೈನ್ ಮಾಡ್ಬೇಕಾ, ಏರೋಪ್ಲೇನ್ ಡಿಸೈನ್ ಮಾಡ್ಬೇಕಾ, ಬಿಲ್ಡಿಂಗ್ ಡಿಸೈನ್ ಮಾಡ್ಬೇಕಾ, ಟೂಲ್ಸ್ ಮೆಷಿನರಿ ಡಿಸೈನ್ ಮಾಡ್ಬೇಕಾ, ಲೇತ್ ಮೆಷಿನ್ಸ್ ಅಂತ ಅದಕ್ಕೆ ದೊಡ್ಡ ಫ್ಯಾಕ್ಟರಿ ಮೆಷಿನ್ ಡಿಸೈನ್ ಮಾಡ್ಬೇಕು, ಆಟೋಕ್ಯಾಡ್ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಪ್ರತಿ ಒಂದು ಡೀಟೇಲ್ಸ್ ನಾವು ಇದನ್ನ ಮಾಡ್ಬೋದು, ಡ್ರಾ ಮಾಡ್ಬೋದು, ಅದರ ಒಂದು ಮೆಜರ್ಮೆಂಟ್ಸ್ ನ ಹಾಕ್ಬೋದು. ಇದೊಂದೇ ಅಲ್ಲ, ನಾವು ಎಲೆಕ್ಟ್ರಿಕಲ್ ಇಂಜಿನಿಯರ್ ನಂಗೆ ಗೊತ್ತಿದೆ. ಎಲೆಕ್ಟ್ರಿಕಲ್ ವಿ ಹ್ಯಾವ್ ಯೂಸ್ ದಿಸ್ ಯಾವುದಕ್ಕೆ? ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ಗೋಸ್ಕರ. ಓಕೆ, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಗೋಸ್ಕರ. ಎಲೆಕ್ಟ್ರಿಕಲ್ ಅಷ್ಟೇ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಬಿಲ್ಡಿಂಗ್ ತಗೊಳ್ಳಿ, ಸ್ಮಾಲ್ ಒಂದು ಬಿಲ್ಡಿಂಗ್ ಕಟ್ತೀರಾ ಅಂದ್ರೆ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಸರ್ಕ್ಯೂಟ್ಸ್ ಗಳಿರುತ್ತೆ. ಓಕೆ, ಅಲ್ಲಿ ಲೈಟಿಂಗ್ ಸರ್ಕ್ಯೂಟ್ಸ್ ಗಳಿರುತ್ತೆ, ಪವರ್ ಸರ್ಕ್ಯೂಟ್ಸ್ ಗಳಿರುತ್ತೆ. ಓಕೆ ಓಕೆ ಹೇಳ್ತಾ ಇದೀನಿ, ಅರ್ಥ ಆಗ್ತಿಲ್ಲ? ಮತ್ತೆ DP ಪ್ಯಾನೆಲ್ಗಳಿರ್ತವೆ. ಸೊ ಇವೆಲ್ಲ ಟ್ರಾನ್ಸ್ಫಾರ್ಮರ್ ಎಲ್ಲಿ ಬರಬೇಕು? ಎಲೆಕ್ಟ್ರಿಕಲ್ ಬಗ್ಗೆ ಮಾತ್ರ. ಮೆಷಿನ್ಸ್ ಅದು ಅದೇ ತರ. ಬಿಲ್ಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ಫ್ಲೋರ್, ಯಾವ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಂತ ಕರಿತೀವಿ. ಓಕೆ, ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲದಕ್ಕೂ ನಾವು ಆಟೋಕ್ಯಾಡ್ ಯೂಸ್ ಮಾಡ್ತೀವಿ. ಆಟೋಕ್ಯಾಡ್ ಅಂದ್ರೇನು? ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತೀವಿ. ಸಿಂಪಲ್ ಸರ್, ಆಟೋಮೆಟಿಕ್ ಕಂಪ್ಯೂಟರ್ ಏಡೆಡ್ ಡಿಸೈನ್. ಇಲ್ಲಿ ನೋಡಿ, ಇದು ಯಾವಾಗ ಬಂತು? ಮುಂದೆ ತಗೊಂಡಿದ್ದೀನಿ, ಅದು ಹೇಳಿದ್ದೀನಿ, ಹಾಗಾಗಿ ಇಲ್ಲಿ ತಗೊಂಡಿಲ್ಲ. 1982 ಆಟೋಡೆಸ್ಕ್ ಅಂತಕ್ಕಂಥ ಕಂಪನಿ ಇದೆಯಲ್ಲ, ಅದು ಇದನ್ನ ಲಾಂಚ್ ಮಾಡಿದೆ. ಆಕ್ಚುಲಿ 1970 ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಅಫಿಷಿಯಲಿ ಲಾಂಚ್ ಆಗೋದು 1982. ಬೇಕಾದ್ರೆ ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು ನೋಡಿ. ಎಲ್ಲಾನು ಕ್ವಶನ್ ಮಾಡಕ್ಕಾಗಲ್ಲ, ಎಲ್ಲಾನು ನಾನು ಒಂದೊಂದು ನಾನು ನಿಮ್ಗೆ ಹೇಳ್ತಾ ಇರೋದು, ಅದಕ್ಕೆ ಪಾಠ ಮಾಡ್ಬೇಕಂತ ಹೇಳ್ಬಿಡ್ತೀವಿ ಎಲ್ಲರಿಂದ ಕ್ವಶನ್ಸ್ ಬರ್ಬೋದು ಅಂತ, ಮತ್ತೆ ಯಾವ ಪರ್ಪಸ್ಗಿದೆ ಆಟೋಕ್ಯಾಡ್ ಅಂತ. ಓಕೆ, ಈಗ ಇದರಲ್ಲಿ 2D ಇದೆ, 3D ಇದೆ. ಯೂಶಲಿ ಫಸ್ಟ್ 2D ಓದಬೇಕು. 3D ಹೆಂಗ್ ಮಾಡಬೇಕು? ಎಕ್ಸ್ಟ್ರೂಡ್ ಅಂತ ಒಂದು ಕಮಾಂಡ್ ಬರುತ್ತೆ, ಆ ಕಮಾಂಡ್ ಯೂಸ್ 3D ಮಾಡ್ಬೋದು. 2D ಅಂತಂದ್ರೆ 2 ಡೈಮೆನ್ಷನಲ್ X and Y ಆಕ್ಸಿಸ್ ಇರುತ್ತೆ, X ಆಕ್ಸಿಸ್ Y ಆಕ್ಸಿಸ್. ಓಕೆ ಓಕೆ ಅರ್ಥ ಆಗ್ತಿಲ್ಲ ಹೇಳ್ತಿರೋದು? 3D ಅಂದ್ರೆ ಏನು? XYZ ಇರುತ್ತೆ, YXZ ಇರುತ್ತೆ 3D. ಅವಾಗ ಈ ರೀತಿ ಕಾಣುತ್ತೆ 3D. 2D ಅಂದ್ರೆ ಈ ರೀತಿ ಕಾಣುತ್ತೆ. ಸಿಂಪಲ್ ಸರ್. ಓಕೆ, ಇನ್ನು ಆಟೋಕ್ಯಾಡ್ ಅಲ್ಲಿ ನಿಮ್ಗೆ ಇದನ್ನ ನಾವು ಏನಂತ ಕರಿತೀವಿ? ಟೈಟಲ್ ಬಾರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಮೆನು ಬಾರ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಟೂಲ್ ಬಾರ್ ಅಂತ ಕರಿತೀವಿ. ಈ ಟೂಲ್ ಬಾರ್ ಒಳಗೆ ಇದೇನೋ ಇದರ ರಿಬ್ಬನ್ ಅಂತ ಕರಿತೀವಿ. ಈ ಕಡೆ ಬಂದ್ರೆ ನೋಡಿ, ಕಮಾಂಡ್. ನೀವು ಇದನ್ನ ಐದರ್ ನೀವು ಡ್ರಾ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಲೈನು, ಪಾಲಿಲೈನು. ಇದು ಆಟೋಕ್ಯಾಡ್ 2026 ನಾನು ತಗೊಂಡಿರೋದು ಇಲ್ಲಿ. ಓಕೆ, ಹಳೇದು 2007 ಹೆಂಗ್ ಕಾಣುತ್ತೆ ಅದು ತೋರಿಸ್ತೀನಿ. ಇಂಟರ್ಫೇಸ್ ನಿಮ್ಗೆ ಹೆಂಗೆ ಇಂಟರ್ಫೇಸ್ ಕಾಣುತ್ತೆ ಅಂತ ಅದನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಮಾಂಡ್ ಇದೆ. ಓಕೆ, ಕಮಾಂಡ್ ಇದೆ. ಇಲ್ಲಿ ನೋಡಿ, ಎಕ್ಸಾಮ್ ಅಲ್ಲಿ ಮೋಸ್ಟ್ ಈಗ ನಾವು ಓದಿದೀವಿ. ಈಗ ಒಂದು ಕ್ವಶನ್ ಸರ್, ಲಾಸ್ಟ್ ವಿಡಿಯೋ ನೋಡ್ರೆ ಗೊತ್ತಿರುತ್ತೆ ಏನು?
ಪ್ರೀವಿಯಸ್ ಎಕ್ಸೆಲ್ ಅಲ್ಲಿ. MS ಎಕ್ಸೆಲ್ ಅಲ್ಲಿ ಎಷ್ಟು ಬೈ ಡಿಫಾಲ್ಟ್ ಶೀಟ್ ಇರುತ್ತೆ ಅಂತ ಗೊತ್ತಿರುತ್ತೆ. ಎಷ್ಟು ಶೀಟ್ ಇರುತ್ತೆ ಕೆಳಗಡೆ. ಹಂಗೆ ಇಲ್ಲೂ ಕೂಡ ಎಷ್ಟು ಲೇಔಟ್ ಇರುತ್ತೆ ಅಂತ ಕೇಳ್ತಾನೆ. ಲೇಔಟ್ 1, ಲೇಔಟ್ 1 and 2. ಇದು ಕಮಾಂಡ್. ಇಲ್ಲಿ ಕಮಾಂಡ್ ಹಾಕ್ಬಿಟ್ಟು ನೀವು ಇದನ್ನ ಡ್ರಾಯಿಂಗ್ ಮಾಡಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಹಾಗೆ ಇಲ್ಲಿದೆ ನೋಡಿ, ಇಲ್ಲಿ ಮಾಡೆಲ್ಗೂ ಈ ಲೇಔಟ್ಗೂ ಏನ್ ಡಿಫ್ರೆನ್ಸ್ ಪ್ರತಿಯೊಂದು ಹೇಳ್ತೀನಿ. ಫಸ್ಟ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋಣ. ಓಕೆ, ಒಂದು ವರ್ಲ್ಡ್ ಕೋಆರ್ಡಿನೇಟೆಡ್ ಸಿಸ್ಟಮ್ ಅಂತಿದೆ. ಓಕೆ, ವರ್ಲ್ಡ್ ಕೋಆರ್ಡಿನೇಟೆಡ್ ಸಿಸ್ಟಮ್. ಇನ್ನೊಂದು UCS ಇದೆ ನೋಡಿ. UCS ಅಂದ್ರೆ ನಿಮ್ಗೆ ಯೂಸರ್ ಕಂಟ್ರೋಲ್ ಕೋಆರ್ಡಿನೇಟೆಡ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಡ್ರಾಯಿಂಗ್ ಬಿಡಬೇಕಾದ್ರೆ ನೀವು ಎಲ್ಲಿ ಸೆಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ XY ಕೋಆರ್ಡಿನೇಟ್ ಸೆಟ್ ಮಾಡಿ ಡ್ರಾಯಿಂಗ್ ಮಾಡಬೇಕು. ದಟ್ ಈಸ್ ಯುವರ್ ಯೂಸರ್ಸ್. WCS ಅಂದ್ರೆ ದಟ್ ಈಸ್ ಸ್ಟ್ಯಾಂಡರ್ಡ್. ಓಕೆ, ವರ್ಲ್ಡ್ ಕೋಆರ್ಡಿನೇಟೆಡ್ ಸಿಸ್ಟಮ್ ಅಂತ. ಮತ್ತೆ ಇಲ್ಲಿ ನಾನು ಇದು ಕೊಟ್ಟಿದ್ದೀನಿ ನೋಡಿ, ಕಮಾಂಡ್ ಲೈನ್ ಅಂದ್ರೆ ಎಲ್ಲಿರುತ್ತೆ, ಸ್ಟೇಟಸ್ ಬಾರ್ ಅಂತ ಇಲ್ಲಿರುತ್ತೆ. ಸ್ಟೇಟಸ್ ಇದನ್ನು ಇನ್ನೂ ಡೀಟೇಲ್ ಆಗಿ ಕೊಡ್ತೀನಿ ನಾನು. ಸ್ಟೇಟಸ್ ಬಾರ್ ಏನೇನು ಬರುತ್ತೆ ಅದರಲ್ಲಿ. ಓಕೆ, ಇನ್ನು ಮುಂದೆ ಕೊಡ್ತೀನಿ ವಿಡಿಯೋದಲ್ಲಿ. ಓಕೆ, ಅದು ಗೊತ್ತಿರಬೇಕು. ವ್ಯೂ ಕ್ಯೂಬ್, ನಾರ್ತ್ ಸೌತ್ ಇದು ವ್ಯೂ ಕ್ಯೂಬ್ಗೆ ಯೂಸ್ ಮಾಡ್ತೀವಿ. ಫೈಲ್ ಬಾರ್, ಟೂಲ್ ಬಾರ್, ಕಮಾಂಡ್. ಇಲ್ಲಿ ನಾನು ಬೇಕಾದ್ರೆ ಹಳೆದು ತೋರಿಸ್ತೀನಿ. ಇಫ್ ಐ ನಾಟ್ ರಾಂಗ್ ಇದು ತಗೊಂಡಿದ್ರೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಹಳೆ 2007 ಅಲ್ಲಿ ನಿಮಗೆ ಈ ಒಂದು ಟೂಲ್ ಬಾರು ಇಲ್ಲಿರ್ತಿತ್ತು ಸೈಡಲ್ಲಿ. ಈಗ ಮೇಲ್ಗಡೆ ಮಾಮೂಲಿ ಕೊಟ್ಬಿಟ್ಟಿದ್ದಾನೆ. ಸೈಡಲ್ಲಿ ಟೂಲ್ ಅಂದ್ರೆ ನಿಮ್ಗೆ ಲೈನ್ ಬೇಕಾ, ಯಾವ್ದು ಬೇಕು ಯಾವ್ದನ್ನ ಹೇಳ್ಕೊಂಡು ನೀವು ಮಾಡ್ಬೇಕಾಗಿತ್ತು. ಇಲ್ಲಿ ನೋಡಿ, ದಿಸ್ ಇಸ್ ದ ಸ್ಟೇಟಸ್ ಬಾರ್. ಇಲ್ಲಿ ನೋಡಿ, ಇಲ್ಲಿ ಸ್ನ್ಯಾಪ್ ಅಂತ ಇದೆ, ಗ್ರಿಡ್ ಇದೆ, ಆರ್ಥೋ ಇದೆ. ಆರ್ಥೋ ಅಂದ್ರೆ ಏನು? ಆರ್ಥೋ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 90 ಡಿಗ್ರಿ ಎಳಿಬೇಕಂದ್ರೆ ಆರ್ಥೋ ಒಂದು ಆನ್ ಮಾಡ್ಕೊಂಡ್ರೆ ಆಯ್ತು, ಟಾಗಲ್ ಕೀ. ಓಕೆ, ಪೋಲಾರ್, ಸ್ನ್ಯಾಪ್, ಓ ಸ್ನ್ಯಾಪ್ ಅಂದ್ರೆ ನಿಮ್ಗೆ ಮಿಡ್ ಪಾಯಿಂಟ್, ಎಂಡ್ ಪಾಯಿಂಟ್, ಇಂಟರ್ಸೆಕ್ಷನ್ ಯಾವ್ದಾದ್ರು ಹಿಂಗೋಗಿದೆ, ಇಂಟರ್ಸೆಕ್ಷನ್ ಪಾಯಿಂಟ್ ಎಲ್ಲ ಆಗಿದೆ, ಇವೆಲ್ಲ ಡೀಟೇಲ್ಸ್ ತಿಳಿಸುತ್ತೆ ಓ ಸ್ನ್ಯಾಪ್ ಅಂದ್ರೆ. ಅರ್ಥ ಆಗ್ತೇನೆ ಹೇಳ್ತಾ ಇರೋದು? ಸೊ ಈ ತರ ಇದು ಒಂದು ಸ್ಟೇಟಸ್ ಬಾರು, ಇದು ಸ್ಟೇಟಸ್ ಬಾರು. ಓಕೆ, ಇದು ಮೆನು ಬಾರ್, ಇದು ಟೈಟಲ್ ಬಾರು, ಇದು ಮೆನು ಬಾರು. ಟೂಲ್ ಬಾರ್ ಇಲ್ಲಿದೆ. ಹೊಸದ್ರಲ್ಲಿ ಟೂಲ್ ಬಾರ್ ಮೇಲೆ ಬರುತ್ತೆ, ಟೂಲ್ ಬಾರ್ ಇಲ್ಲೇ ಬರುತ್ತೆ. ದಿಸ್ ಇಸ್ ಅ ಟೂಲ್ ಬಾರ್. ಅರ್ಥ ಆಗ್ತೇನೆ ಹೇಳ್ತಾ ಇರೋದು? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ನೇವಿಗೇಷನ್ ಬಾರ್ ಅಂದ್ರೇನು, ಇವೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ಕ್ರೀನ್ ಶಾಟ್ ತಗೊಂಡು. ಓಕೆ, ಇನ್ನು ಆಟೋಕ್ಯಾಡ್ ಕನ್ವೆನ್ಷನಲ್ ಡ್ರಾಯಿಂಗ್ ನ ಈಸಿ ಮಾಡಕ್ಕೆ, ಕೈ ಬಿಡೋದನ್ನ ತಪ್ಸಕ್ಕೆ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಕಂಪ್ಯೂಟರ್, ಅದಕ್ಕೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತಾನೆ ಕರೀತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಟೋಕ್ಯಾಡ್ ನ ನಾವು ಫಸ್ಟ್ ಓಪನ್ ಮಾಡ್ಬೇಕಂದ್ರೆ DWG ಫೈಲ್ ಓಪನ್ ಮಾಡಬೇಕು. ಮತ್ತೆ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಆಟೋಕ್ಯಾಡ್ ಅಲ್ಲಿ ಏನಿದೆ, ಒಂದು ವಿಂಡೋ ಇವಾಗ ನೋಡಿದ್ವಿ. ಆಟೋಕ್ಯಾಡ್ ಅಲ್ಲಿ ಹೆಂಗ್ ಬೇಕಾದ್ರೂ ನೋಡ್ಬೇಕು, ಟಾಪ್ ವ್ಯೂ, ಬಾಟಮ್ ವ್ಯೂ. ಇಲ್ಲಿ ಕರ್ಸರ್ ಇಟ್ಕೊಂಡು ನೀವು ಯಾವ್ದು ಬೇಕಾದ್ರೆ ವ್ಯೂ ಕ್ಯೂಬ್ ಇದೆಯಲ್ಲ, ಇದು ಇಟ್ಕೊಂಡು ನೀವು ಟಾಪ್ ವ್ಯೂ, ಸೌತ್ ವ್ಯೂ, ನಾರ್ತ್ ವ್ಯೂ. ಅರ್ಥ ಆಗ್ತಿದಿಲ್ಲ ಹೇಳ್ತಾ ಇರೋದು? ದಟ್ ಈಸ್ ವೈ ಮಲ್ಟಿಪಲ್ ವಿಂಡೋ ಎನ್ವೈರನ್ಮೆಂಟ್ ಇದೆ. 3 ಡೈಮೆನ್ಷನಲ್ ವ್ಯೂ ಇದೆ, 3D ಡ್ರಾಯಿಂಗ್ ಅಲ್ಲಿ ನಮಗೆ 3D ಸರ್ಫೇಸ್ ಅಲ್ಲಿ. ಮತ್ತೆ ಇಟ್ ಈಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಿಮಗೆ ಇಲ್ಲಿ ಬೇರೆ ಬೇರೆ ಕಲರ್, ಬೇರೆ ಬೇರೆ ಲೇಯರ್ಸ್ ಗಳು, ಎಲ್ಲಾ ರೀತಿಯಾದ ಒಂದು ಸಪೋರ್ಟ್ ಇದೆ. 24 ಬಿಟ್ ಟ್ರೂ ಕಲರ್ ಇದೆ ಆಟೋಕ್ಯಾಡ್ 2000 ಅಲ್ಲಿ. ಇನ್ನು ಮುಂದೆ ಓಕೆ, ಪ್ಲಾಟಿಂಗ್ ಏರಿಯಾದಲ್ಲಿ ಬೇರೆ ಬೇರೆ ಐಸೋಮೆಟ್ರಿಕ್ ವ್ಯೂಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಐಸೋಮೆಟ್ರಿಕ್ ವ್ಯೂಸ್ ಅಂದ್ರೆ ನಾವು ಓದಿದೀವಿ. ಐಸೋಮೆಟ್ರಿಕ್ ಅಂದ್ರೆ ಏನು? ಫೋಟೋಮೆಟ್ರಿಕ್ ಅಲ್ಲಿ ಓದಿದೀವಿ ಅಲ್ವಾ ಸರ್? ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಅಲ್ಲಿ ಯಾವ ಒಂದು ಸೈಡ್ ಅಲ್ಲಿ ನೋಡ್ಬೇಕು, ಎಲ್ಲಿ ನೋಡ್ಬೇಕು, ಹೆಂಗ್ ನೋಡ್ಬೇಕು ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗೆ ಇದರಲ್ಲಿ ತುಂಬಾ ಇದೆ. ಕಲರ್ಸ್ ಇಂದ ಹಿಡಿದು, ಝೂಮ್ ಇಂದ ಹಿಡಿದು, ಲೇಯರ್ಸ್ ಗಳು, ಬೇರೆ ಬೇರೆ ಲೇಯರ್ಸ್ ಗಳು, ಯಾವ ಲೇಯರ್ಸ್ ಬೇಕಾದ್ರೂ ಆನ್ ಮಾಡ್ಕೋಬಹುದು ನೀವು. ಓಕೆ, ಅರ್ಥ ಆಗ್ತಿಲ್ಲ? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಒಂದು, ಯಾಕಂದ್ರೆ ಆಸ್ ಎ ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡ್ತಾನೆ, ನಾನು ಯೂಸ್ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರಾಯಿಂಗ್ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ ಒಂದು ಪೇಜ್ ಅಲ್ಲಿ. ಇಲ್ಲಿ ಡ್ರಾಯಿಂಗ್ ಅಲ್ಲಿ ಓಕೆ, ನಮ್ಗೆ ಒಂದು ಮೇನ್ ಸರ್ಕ್ಯೂಟ್ ಇರುತ್ತೆ, ಇನ್ನೊಂದು ನಾರ್ಮಲ್ ಸರ್ಕ್ಯೂಟ್ಸ್ ಇರುತ್ತೆ, ಅಂದ್ರೆ ಬ್ರಾಂಚ್ ಸರ್ಕ್ಯೂಟ್ ಅಂತಾನು ಕರಿತೀವಿ. ಬರೀ ಬ್ರಾಂಚ್ ಸರ್ಕ್ಯೂಟ್ಸ್ ನ ಹೈಲೈಟ್ ಮಾಡ್ಕೋಬಹುದು ನಾವು, ಮೇನ್ ಸರ್ಕ್ಯೂಟ್ಸ್ ಬಿಟ್ಟು. ಓಕೆ, ಅಥವಾ ನಾವು ಹೈ ವೋಲ್ಟೇಜ್ ಲೈನ್ ಅಂತ ಇರುತ್ತೆ, ಲೋ ವೋಲ್ಟೇಜ್ ಲೈನ್ ಅಂತ ಕರಿತೀವಿ. ಬರೀ ಹೈ ವೋಲ್ಟೇಜ್ ಲೈನ್ ಗಳು ಯಾವ್ದು ಬಂದಿದೆ ಅದನ್ನ ಮಾತ್ರ ಹೈಲೈಟ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು ನಿಮಗೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಫೀಚರ್ಸ್ ಇದೆ. ಯಾವ್ದು ಬೇಕಾದ್ರೂ ಆಫ್ ಮಾಡ್ಕೋಬಹುದು ಲೇಯರ್ ನ. ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ತಗೋತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನನಗೆ ಈಗ ನಾನು ಆಸ್ ಎಲೆಕ್ಟ್ರಿಕಲ್ ಬಗ್ಗೆ ಎಕ್ಸಾಂಪಲ್ ತಗೊಂಡು ಮಾತಾಡ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಸ್ವಿಚಸ್ ಇರುತ್ತೆ, ಲೈಟ್ ಗಳಿರುತ್ತೆ. ಓಕೆ, ಮೇಲ್ಗಡೆ ಲೈಟ್ ಗಳಿರುತ್ತೆ. ಬರೀ ಲೈಟ್ ಮಾತ್ರ, ಎಲ್ಲಿ ಲೈಟ್ ಸ್ಪಾನ್ಸ್ ಇದೆ ಅದನ್ನ ಮಾತ್ರ ಲೇಯರ್ ಆನ್ ಮಾಡ್ಕೋಬಹುದು ನಾವು. ಅವಾಗ ಗೊತ್ತಾಗುತ್ತೆ ನಮ್ಗೆ ಎಲ್ಲೆಲ್ಲಿದೆ ಅಂತ ಹೇಳಿ. ಮೆಜರ್ ಮಾಡ್ಕೋಬಹುದು ಅದನ್ನು ಕೂಡ ಆಟೋಕ್ಯಾಡ್ ಅಲ್ಲಿ. ಓಕೆ, ವಿ ಹ್ಯಾವ್ ಡನ್ ದಿಸ್. ಅರ್ಥ ಆಗ್ತಿದೆಯಲ್ಲ? ಈ ತರ ಫ್ಯೂಚರ್ಸ್ ಇದೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ಬಿಡ್ತೀನಿ. ಓಕೆ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಂಡಿದ್ದೀನಿ, ತುಂಬಾ ಇದೆ ಇಲ್ಲಿ. ನಾನು ಹೇಳ್ತೀನಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ, ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ, ಹೆಂಗೆ ಸಿಲೆಬಸ್ ಇದೆ, ಏನ್ ಕೇಳಬಹುದು ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ, ನಿಮ್ಗೆ ಹೇಳಿದ ಮಾಡೆಲ್ ಅಂತಿದೆ, ಲೇಔಟ್ 1, ಲೇಔಟ್ 2 ಅಂತಿದೆ. ಇಲ್ಲೂ ತೋರಿಸ್ತೇನೆ ನಿಮಗೆ. ಕೆಲವು ಮಾಡೆಲ್ ಇದೆ, ಲೇಔಟ್ 1, ಲೇಔಟ್ 2. ಮಾಡೆಲ್ ಇದೆಯಲ್ಲ, ಮಾಡೆಲ್ ದಿಸ್ ಇಸ್ ದ ಏರಿಯಾ ವೇರ್ ಯು ಹ್ಯಾವ್ ಟು ವರ್ಕ್. ನೀವು ಒಂದು ಇದನ್ನ ಮಾಡೋದು. ಮಾಡೆಲ್ ಅಂದ್ರೆ ಏನು ಅಂತ ಕೇಳ್ಬೋದು. ಏನು? ಡ್ರಾಯಿಂಗ್ ಮಾಡಕ್ಕೆ ಇರ್ತಕ್ಕಂಥ ಒಂದು
ಏರಿಯಾ ಅಂತಂದು. ಲೇಔಟ್ 1 ಲೇಔಟ್ 2 ಅಂತ ಏನಿಲ್ಲ, ಇಲ್ಲಿ ಏನ್ ಮಾಡ್ಬೋದು, ನಿಮ್ಗೆ ಎನಿ ಟೈಪ್ ಆಫ್ ಕೈಂಡ್ ನಿಮಗೆ ಮೆಷರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಮಾಡೆಲ್ ಅಲ್ಲಿ ನೀವು 1:1 ಮಾಡ್ತೀರಾ ಅಂದ್ರೆ ಡ್ರಾಯಿಂಗ್ ಏನಿದೆ, ಯಾವ ಒಂದು ಏನೋ ನಾವು ಮೆಷರ್ಮೆಂಟ್ ಅಂತ ಕರಿತೀವಿ ಅಥವಾ ಸ್ಕೇಲ್ ಅಂತ ಕರಿತೀವಿ, ಆ ಸ್ಕೇಲ್ 1:1 ಇರುತ್ತೆ. ಲೇಔಟ್ ಅಲ್ಲಿ ನಿಮಗೆ 1:2 ಮಾಡ್ಬೋದು, 1:100 ಅಥವಾ 1:0.1 ಚಿಕ್ಕದು ಮಾಡ್ಕೋಬಹುದು. ಮತ್ತೆ ಲೇಔಟ್ ಅಲ್ಲಿ ನಿಮಗೆ ಏನ್ ಬೇಕಾದ್ರು ಈ ಲೇಔಟ್ ಅಂತ ಇದ್ರಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಬಾರ್ಡರ್ ಕೊಟ್ಟು ನೀವು ಇಲ್ಲಿ ಹಾಕಿರ್ತಾರೆ. ನೀವು ಆಟೋ ಕ್ಯಾಡ್ ಡ್ರಾಯಿಂಗ್ಸ್ ಗಳು ನೋಡಿದ್ರೆ ಗೊತ್ತಿರ್ತಾರೆ, ಯಾರು ಡಿಸೈನು, ಯಾರು ಡ್ರಾ ಮಾಡಿದ್ದು, ಯಾರು ಕಂಪ್ನಿ, ಯಾರು ಅಂದ್ರೆ ಇಲ್ಲಿ ನೀವು ಟೆಕ್ಸ್ಟ್ ಗಳು ಏನ್ ಬೇಕಾದ್ರೂ ನೀವು ಇದರಲ್ಲಿ ಒಂದು A4 ಸೈಜ್ ಬೇಕಾ ನಿಮ್ ಪ್ರಿಂಟ್ ಮಾಡಕ್ಕೆ, A3 ಸೈಜ್ ಬೇಕಾ, ದೊಡ್ಡದು ನಿಮ್ಗೆ ದೊಡ್ಡದಾಗಿ ಕಾಣಬೇಕು ನನಗೆ, ಓಕೆ, A3 ಬೇಕು ಅಥವಾ A2 ಬೇಕು ಅಥವಾ A1 ಸೈಜ್ ಬೇಕು, ಈ ತರ ಹೆಂಗ್ ಬೇಕು ಅಂತಂದ್ರು ಆ ಲೇಔಟ್ ನ ಸ್ಪೆಸಿಫೈ ಮಾಡ್ಕೋಬಹುದು. ಎಲ್ಲಿ ಲೇಔಟ್ 1 ಲೇಔಟ್ 2. ಸೊ ಡ್ರಾಯಿಂಗ್ ಎಲ್ಲಿ ಮಾಡ್ತೀರಾ, ಮಾಡೆಲ್ ಅಲ್ಲಿ ಮಾಡ್ತೀರಾ ಅಲ್ವಾ. ಇನ್ನು ಮೆಜರ್ಮೆಂಟ್ ಅದು ಇದು ಎಲ್ಲ ನೀವು ಆರಾಮಾಗಿ ಹೆಂಗ್ ಬೇಕಂಗೆ ನೀವು ಸ್ಕೇಲ್ಗಳು ಜಾಸ್ತಿ ಮಾಡೋದು ಇವೆಲ್ಲ ನೀವು ಲೇಔಟ್ 2 ಅಲ್ಲಿ ಮಾಡ್ಕೊಂಡು ನಿಮ್ಗೆ ಹೆಂಗ್ ಬೇಕಂಗೆ ಪ್ರಿಂಟ್ ತಗೋಬಹುದು. ಪ್ರಿಂಟಬಲ್ ಫಾರ್ಮೆಟ್, ರೀಡಬಲ್ ಫಾರ್ಮೆಟ್ ಅಲ್ಲಿ ನೀವು ನೋಡ್ಕೋಬಹುದು. ಅರ್ಥ ಆಗಿದೆ? ಲೇಔಟ್ ಅಂದ್ರೇನು, ಮಾಡಲ್ ಅಂದ್ರೇನು, ಎಕ್ಸಾಮ್ ಅಲ್ಲಿ ಇದು ಕೇಳ್ಬೋದು. ಆ ಕ್ವಶನ್ ತಗೊಂಡಿಲ್ಲ ಇಲ್ಲಿ, ಓಕೆ, ನಮ್ಮ PDF ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಆತರ ಮಾಡಿದ್ರೆ ತುಂಬಾ ಮಾಡ್ಬೋದು ಕ್ವಶನ್ಸ್, ದಟ್ ಈಸ್ ಇದಲ್ಲ, ಬಟ್ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು XY ಕೋಆರ್ಡಿನೇಟ್ ಸಿಸ್ಟಮ್ ನೋಡಿ, ಯಾವುದೇ ಒಂದು ಡ್ರಾಯಿಂಗ್ ಮಾಡ್ಬೇಕಾದ್ರು ನಿಮ್ಗೆ ಎಲ್ಲಿ ಮಾಡ್ತೀರಾ, ಇಲ್ಲಿ ನಿಮಗೆ ಇದು 0 ಅಂತ ತಗೊಂಡ್ರೆ ಈ ಕಡೆ ಬಂದ್ರೆ ಪಾಸಿಟಿವ್ ಅಂತ ಗೊತ್ತಿದೆ, ಮೇಲೆ ಹೋದ್ರೆ ಪಾಸಿಟಿವ್, ಕೆಳಗೆ ಬಂದ್ರೆ ನೆಗೆಟಿವ್, ಈ ಕಡೆ ಬಂದ್ರೆ ನೆಗೆಟಿವ್. ಯಾವ ಏರಿಯಾದಲ್ಲಿ ಮಾಡಬೇಕು ಡ್ರಾಯಿಂಗು, ಮತ್ತೆ ಡ್ರಾಯಿಂಗ್ ನ ಯಾವ ಒಂದು ಲೆಂತ್ ಅಲ್ಲಿ ತಗೊಂಡೋಗ್ಬೇಕು, ಒಂದು ನೆಗೆಟಿವ್ ಇರುತ್ತೆ ಒಂದು ಪಾಸಿಟಿವ್ ಇರುತ್ತೆ ಅಂದಾಗ ಅದನ್ನ ಹೆಂಗ್ ಮಾಡಬೇಕು, ಆ ಬೇಸಿಸ್ ಮೇಲೆ ನಮ್ಮ ಡ್ರಾಯಿಂಗ್ ಇಲ್ಲಿ ಈ ಒಂದು ಏರಿಯಾದಲ್ಲಿ ಬಂದ್ರೆ ಅದು ಪ್ಲಸ್ ಅಲ್ಲಿ ಇದೆ ಅಂತ ಕೋಆರ್ಡಿನೇಷನ್ ಅಲ್ಲಿ, ಈ ಕಡೆ ಬಂದಿರೋ ನೆಗೆಟಿವ್ ಅಂದ್ರೆ ಈ ಲೆಫ್ಟ್ ಸೈಡ್ ಬಂದಿದ್ರೆ ಇದು ನೆಗೆಟಿವ್ ಒಂದಿರುತ್ತೆ, ಎಕ್ಸ್ ಮಾತ್ರ ನೆಗೆಟಿವ್, ವೈ ಪಾಸಿಟಿವ್, ಇದು ಎಕ್ಸ್ ನೆಗೆಟಿವ್ ಅಲ್ವಾ ಸರ್, ವೈ ಪಾಸಿಟಿವ್. ಇಲ್ಲಿ ನೋಡಿ, ಇಲ್ಲಿ ವೈ ನೆಗೆಟಿವ್ ಇದೆ, ಎಕ್ಸ್ ಪಾಸಿಟಿವ್ ಇದೆ ಈ ಏರಿಯಾದಲ್ಲಿ, ಓಕೆ. ಇಲ್ಲಿ ನೋಡಿ ಈ ಏರಿಯಾದಲ್ಲಿ ವೈ ನೆಗೆಟಿವ್, ಎಕ್ಸ್ ಕೂಡ ನೆಗೆಟಿವ್ ಇದು, ಓಕೆ. ಸೊ ಈ ತರ ಕೋಆರ್ಡಿನೇಟೆಡ್ ಸಿಸ್ಟಮ್, ವರ್ಲ್ಡ್ ಕೋಆರ್ಡಿನೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಇದ್ರಲ್ಲಿ ಇನ್ನೂ ಮಾಡ್ತೀವಿ ನಾವು, ನಾವ್ ಏನ್ ಮಾಡ್ತೀವಿ, ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ, ಓಕೆ. ಅಂದ್ರೆ ಯು ಕ್ಯಾನ್ ಎಂಟರ್ ದ ಪಾಯಿಂಟ್ ಹ್ಯಾಸ್ ದೇ ರಿಲೇಟ್ ದ ಆರಿಜಿನ್ ಆಫ್ ವರ್ಲ್ಡ್ ಕೋಆರ್ಡಿನೇಟ್ಸ್, ಎಲ್ಲಿದೆ ಅಲ್ಲೇ ಎಂಟರ್ ಮಾಡ್ತಾ ಹೋಗುದು, ಸ್ಪೆಸಿಫಿಕ್ ಸಿಂಗಲ್ ಪಾಯಿಂಟ್. ರಿಲೇಟಿವ್ ಕೋಆರ್ಡಿನೇಟ್ ಅಂದ್ರೆ ಯಾವ್ದಾದ್ರು ಪಾಯಿಂಟ್ ರೆಫರೆನ್ಸ್ ಆಗಿ ಇಟ್ಕೊಂಡು, ಫಸ್ಟ್ ಪಾಯಿಂಟ್ ಅದಕ್ಕೆ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಅಲ್ಲಿಂದ ನಾವು ಡ್ರಾಯಿಂಗ್ ಮಾಡ್ತಾ ಹೋಗುದು, ಓಕೆ, ರೆಫರೆನ್ಸ್ ಆಗಿ ಇಟ್ಕೊಂಡು. ಎನಿ ಡ್ರಾಯಿಂಗ್, ಸರ್ಕ್ಯೂಟ್ ಡ್ರಾಯಿಂಗ್ ಆರ್ ಮೆಷಿನ್ ಡ್ರಾಯಿಂಗ್, ಎನಿ ಡ್ರಾಯಿಂಗ್, ಇಟ್ ಇಸ್ ರಿಲೇಟಿವ್ ಕೋಆರ್ಡಿನೇಟಿವ್ ಅಂತ ಕರಿತೀವಿ, ಓಕೆ. ಪೋಲಾರ್ ಕೋಆರ್ಡಿನೇಟ್, ಈ ತರ ತುಂಬಾ ಇವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇನ್ನು ಡ್ರಾಯಿಂಗ್ ನ ಸೇವ್ ಮಾಡೋದ್ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು DWG ಫಾರ್ಮ್ಯಾಟ್ ರಿಲೇಟೆಡ್ ಡ್ರಾಯಿಂಗ್ ಆಟೋ ಕ್ಯಾಡ್ ಅವ್ರದ್ದು, ಓಕೆ. ಇನ್ನೊಂದು DXF ಫೈಲ್, ಇದು ಲಾಸ್ಟ್ ಅಲ್ಲಿ ತಗೋತೀನಿ, ಬಟ್ DXF ಫೈಲ್ ಅಲ್ಲೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಅಂದ್ರೆ ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅಂತ ಕರಿತೀವಿ, ಡ್ರಾಯಿಂಗ್ ಎಕ್ಸ್ಚೇಂಜ್. ಇದು DWG ಅಂದ್ರೆ ಸೊ ಡ್ರಾಯಿಂಗ್ ಅಂತ ಅರ್ಥ, DXF ಅಂದ್ರೆ ಡ್ರಾಯಿಂಗ್ ಎಕ್ಸ್ಚೇಂಜ್ ಅಂತ. ಅಂದ್ರೆ ಅರ್ಥ ಏನು, ಈ ಆಟೋ ಕ್ಯಾಡ್ ಏನು ಈ ಸಾಫ್ಟ್ವೇರ್ ಇದೆ ಅದೊಂದಿದ್ರೆ ಮಾತ್ರ ಮಾಡಕ್ಕಾಗತ್ತಾ, ಇಲ್ಲ ಅದ್ರ ರಿಲೇಟಿವ್ ಬೇರೆ ಸಾಫ್ಟ್ವೇರ್ಗಳಲ್ಲೂ ವ್ಯೂ ಆಟೋ ಕ್ಯಾಡ್ ನ ಸಪೋರ್ಟ್ ಮಾಡ್ತಕ್ಕಂಥ ಬೇರೆ ಬೇರೆ ವರ್ಚುವಲಿ ಸಪೋರ್ಟ್ ಮಾಡ್ತಕ್ಕಂಥ ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲೂ ನಾವು ಇದನ್ನ ವ್ಯೂ ಮಾಡಬಹುದು, ಇದನ್ನ ನೋಡಬಹುದು. ಆಟೋ ಕ್ಯಾಡೇ ಬೇಕು ಅಂತಲ್ಲ, ಹಾಗಾಗಿ DXF ಫೈಲ್ ಅಲ್ಲೂ ಕೂಡ ನಾವು ಸೇವ್ ಮಾಡಬಹುದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು, ಫೈನ್ ಸರ್. ಇನ್ನು ಇಲ್ಲಿ ಏನ್ ಟೂಲ್ ಬಾರ್ ಇದೆ ಅವೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ನೋಡ್ಕೋಬಹುದು. WCS ಸ್ಕ್ರಾಲ್ ಬಾಲ್ ಅವೆಲ್ಲ ನೀವು PDF ಅಲ್ಲಿ ನೋಡಬಹುದು ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ ಟೂಲ್ ಕಮೆಂಟ್ ಲೈನ್, ಕಮೆಂಟ್ ಪ್ರಾಂಪ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ ನೋಡಿ ಕಮೆಂಟ್ ಪ್ರಾಂಪ್ಟ್ ಇದೆ, ಓಕೆ. 2026 ಅಲ್ಲಿ ಇಲ್ಲೇ ಇರುತ್ತೆ, ಎಲ್ಲ ಇಲ್ಲೇ ಇರುತ್ತೆ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಕಮಾಂಡ್ ಹಾಕು ಕೂಡ ನೀವು ಲೈನ್ ನ ಡ್ರಾ ಮಾಡಬಹುದು, ಕಮಾಂಡ್ ಹಾಕು ಕೂಡ ನೀವು ಏನ್ ಬೇಕಾದ್ರೂ ಡ್ರಾ ಮಾಡಬಹುದು. ದಟ್ ಇಸ್ ಕಮಾಂಡ್ ಲೈನ್. ಸ್ಟೇಟಸ್ ಬಾರ್ ಆಲ್ರೆಡಿ ಹೇಳಿದೆ, ಸ್ನ್ಯಾಪ್ ಅಂತಿರುತ್ತೆ, ಆರ್ಥೋ ಅಂತಿರುತ್ತೆ, ಪೋಲಾರ್ ಅಂತಿರುತ್ತೆ, ಓಕೆ. ಅಂದ್ರೆ ನೀವು ಯಾವ ರೀತಿ ಬೇಕು ಅದನ್ನು ಸ್ವಿಚ್ ಆನ್ ಮಾಡಿಕೊಂಡು ಆ ಒಂದು ಪಾಯಿಂಟ್ ಗಳನ್ನ ಲೊಕೇಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಬೋದು ನೀವು. ಈಗ ಹಿಂಗೊಂದು ಯಾವ್ದೋ ಒಂದು ಡ್ರಾಯಿಂಗ್ ಇದೆ ಅಂತ ಇಟ್ಕೊಳ್ಳಿ, ಹಿಂಗೆ ಒಂದು ಡ್ರಾಯಿಂಗ್ ಇದೆ ಹಿಂಗೆ, ಓಕೆ. ನೀವು ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ನೋಡಬೇಕು, ಹಂಗೆ ನಿಮ್ಗೆ ಕಾಣಿಸಲ್ಲ. ಸೊ ಇಲ್ಲಿ ಸ್ನ್ಯಾಪ್ ಆನ್ ಮಾಡಿದ್ರೆ ನಿಮ್ಗೆ ಇಂಟರ್ಸೆಕ್ಷನ್ ಪಾಯಿಂಟ್ ಎದ್ದು ಕಾಣುತ್ತೆ. ಸೊ ಇಲ್ಲಿ ಇಟ್ಕೊಂಡು ಇಲ್ಲಿಂದ ನೀವು ಡ್ರಾಯಿಂಗ್ ಎಳಿಬೇಕು, ಲೈನ್ ಎಳಿಬೇಕು, ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಸೊ ಈ ತರ ಎಲ್ಲ ನಾವು ಮಾಡ್ಬೋದು ಸ್ನೇಹಿತರೆ. ಇನ್ ಟೂಲ್ ಬಾರ್, ಟೂಲ್ಸ್ ಇರ್ತಕ್ಕಂಥದ್ದು ಟೂಲ್ ಬಾರ್, ಲೈನು, ಪಾಲಿಲೈನು, ಪಾಲಿಗನು, ರೆಕ್ಟ್ಯಾಂಗಲ್, ಆರ್ಕು, ಸರ್ಕಲ್, ಈ ತರ ಟೂಲ್ಸ್ ಗಳು ಇರ್ತವೆ. ಅದನ್ನ ಎಡಿಟ್ ಮಾಡೋದಾಗಿರ್ಬೋದು, ಅಂದ್ರೆ ಕಾಪಿ ಮಾಡೋದು, ಮಿರರ್ ಇಮೇಜ್ ಮಾಡೋದು, ಆಫ್ಸೆಟ್ ಮಾಡೋದು, ಆಫ್ಸೆಟ್, ಮತ್ತೆ ಫಿಲೆಟ್ ಅಂತ ಕರಿತೀವಿ. ಫಿಲೆಟ್ ಅಂತಂದ್ರೆ ನಿಮ್ಗೆ ಇದನ್ನ ಹಿಂಗ್ ಆರ್ಕ್ ಮಾಡೋದು, ಇದನ್ನ ತೆಗ್ದಾಕೋದು, ಓಕೆ, ಹಿಂಗ್ ಮಾಡೋದು, ಈ ತರ ಲೈನ್ ಇದ್ರೆ. ಸೊ ಈ ತರ ತುಂಬಾ ಟ್ರಿಮ್ ಮಾಡೋದು. ಟ್ರಿಮ್ ಅಂದ್ರೆ ಏನು, ಈಗ ಒಂದು ಲೈನ್ ಇರುತ್ತೆ, ಓಕೆ, ಇಲ್ಲಿಗೆ ಬೇಕು ನನಗೆ, ಇಲ್ಲಿ ಕಟ್ ಮಾಡ್ಬೇಕು, ಇದನ್ನ ಕಟ್ ಮಾಡ್ಬೇಕು, ಇದನ್ನ ತೆಗಿಬೇಕು, ದಟ್ ಇಸ್ ಕಾಲ್ಡ್ ಟ್ರಿಮ್ ಅಂತ ಕರಿತೀವಿ. ಅದೆಲ್ಲ ನಾನು ಕೊಟ್ಟಿದ್ದೀನಿ, ಐ ವಿಲ್ ಶೋ ಯು. ಮೆನು ಬಾರ್ ಅಲ್ಲಿ ಏನಿರುತ್ತೆ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಫಂಕ್ಷನ್ಸ್ ಕೀ,
ಓಕೆ, ಆಟೋಕ್ಯಾಡ್ ಅಲ್ಲಿ ಯಾವ್ದು ಏನೇನು ಫಂಕ್ಷನ್ಸ್ಗೆ ಆಗುತ್ತೆ. F3 ಬಗ್ಗೆ ಮಾತಾಡ್ತಾರೆ. F3 ಕಮೆಂಟ್ ಬರ್ನ ಹೈಡು ಮಾಡ್ಬೋದು, ಹೈಡು ಮಾಡ್ಬೋದು, ಜೊತೆಗೆ ಸ್ನ್ಯಾಪ್ಗಳಿಗೂ ಯೂಸ್ ಮಾಡ್ಬೋದು, ಸ್ನ್ಯಾಪ್ಗಳಿಗೂ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಅಂದ್ರೆ ಇಂಟರ್ಸೆಕ್ಷನ್ ಪಾಯಿಂಟ್ಸ್ಗಳನ್ನ ಕಂಡುಹಿಡಿಯೋಕ್ಕೆ, ಎಂಡ್ ಪಾಯಿಂಟು ಮತ್ತೆ ಮಿಡಲ್ ಪಾಯಿಂಟ್ ಕಂಡುಹಿಡಿಯೋಕ್ಕೆ, ಅದಕ್ಕೂ ಕೂಡ ಆನ್ ಅಂಡ್ ಆಫ್ ಮಾಡೋಕ್ಕೆ ಮಾಡಬಹುದು. ಹಾಗೆ ಬೇರೆ ಬೇರೆ ಇಲ್ಲಿ ಇದೆ ಆರ್ಥೋ ಆನ್ ಆಫ್ ಮಾಡಬೇಕು ಅಂದ್ರೆ ಟಾಗಲ್ F8 ನ ಹೊಡಿತೀವಿ. ಹೆಲ್ಪ್ಗೋಸ್ಕರ ಆಟೋಕ್ಯಾಡ್ ಅಲ್ಲಿ F1 ಯೂಸ್ ಮಾಡ್ತೀವಿ. ಓಕೆ, ಕೋಆರ್ಡಿನೇಟೆಡ್ ಸಿಸ್ಟಮ್ ಆನ್ ಅಂಡ್ ಆಫ್ ಮಾಡೋಕ್ಕೆ F6 ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿಲ್ಲ? ಸ್ಟೇಟಸ್ ಬಾರ್ ಹೈಡ್ ಅಂಡ್ ಮಾಡೋಕ್ಕೆ F10 ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ಫಂಕ್ಷನಲ್ಸ್ ಕೀ, ಶಾರ್ಟ್ ಕಟ್ ಕೀ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಲಿಸ್ಟ್ ಕೊಟ್ಬಿಟ್ಟಿನಿ, ಹೆಂಗಿದೆ ಹಂಗೆ ಓದ್ಕೊಳ್ಳಿ. ಈಗ ಈ ಎಲ್ಲಾನು ಯಾರು ಎಲ್ಲ ಗೊತ್ತಿರಲ್ಲ ಸ್ನೇಹಿತರೆ. ನೀವು ಇದು ಹೊಸ ಸಿಲೆಬಸ್ ಏನ್ ಮಾಡ್ಬೇಕು, ನಾನು ಹೆಂಗೆ ಹೇಳಿರ್ತೀನಿ ಹಂಗೆ ಓದ್ಕೋಬೇಕು. ದಟ್ ವಿಲ್ ಹೆಲ್ಪ್ ಯು. ಓಕೆ, ದಟ್ ವಿಲ್ ಹೆಲ್ಪ್ ಯು ಇನ್ ದ ಎಕ್ಸಾಮ್. ಮತ್ತೆ ಎಕ್ಸಾಮ್ ನೀವು ಇದು ಆಟೋಕ್ಯಾಡ್ ಮಾಸ್ಟರ್ ಆಗ್ಬೇಕಾಗಿಲ್ಲ. ನಿಮ್ಗೆ ಅಲ್ಲಿ ಹೋಗಿ ಆಟೋಕ್ಯಾಡ್ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು, ಏನ್ ಸಿಲೆಬಸ್ ಕೊಟ್ಟಿದ್ದಾನೆ, ಸಿಲೆಬಸ್ ತುಂಬಾ ಚಿಕ್ಕದ್ ಕೊಟ್ಟಿದ್ದಾನೆ. ಹೇಳಿದ್ನಲ್ಲ, ಆಟೋಕ್ಯಾಡ್ ಇಸ್ ಬಿಗ್ ಸಿಲೆಬಸ್. ನಿಮ್ಗೆ ಇದನ್ನ ಒಂದು 20 hours 25 hours ನಿಮ್ಗೆ ಇದನ್ನ ಒಂದು ಕೋರ್ಸೇ ಇದೆ, ಮಾಡ್ಬೋದು. ಓಕೆ, ಪ್ರಾಕ್ಟಿಕಲ್ ಆಗಿ, ಥಿಯರಿಟಿಕಲ್ ಆಗಿ. ಬಟ್ ನಮ್ಗೆ ಎಕ್ಸಾಮ್ ಏನ್ ಕೊಟ್ಟಿಲ್ಲ ಅದನ್ನ ಯೂಸ್ ಮಾಡಿ. ಸೊ ಈಗ ಸೆಟ್ಟಿಂಗ್ ಅಪ್ ಎ ಡ್ರಾಯಿಂಗ್ ಹೆಂಗ್ ಸೆಟ್ಟಿಂಗ್ ಮಾಡ್ತೀರಾ? ಫಸ್ಟ್ ಏನ್ ಮಾಡಬೇಕು, ಒಂದು ಟೆಂಪ್ಲೇಟ್ ಓಪನ್ ಮಾಡಬೇಕು, ಆಟೋಕ್ಯಾಡ್ ಓಪನ್ ಮಾಡ್ತೀರಾ. ಡ್ರಾಯಿಂಗ್ ಯೂನಿಟ್ಸ್ ನ ಮಾಡ್ಕೋಬೇಕು, ಅದರಲ್ಲಿ ಲಿಮಿಟ್ ಎಲ್ಲಿ ಮಾಡಬೇಕು ಅಂತ ಒಂದು ಲೇಔಟ್ ನ ಸೆಟ್ ಮಾಡ್ಕೋಬೇಕು. ಓಕೆ, ಯಾವ ಲೇಯರ್ ಅಲ್ಲಿ ನೀವು ಡ್ರಾಯಿಂಗ್ ಮಾಡ್ತೀರಾ, ಲೇಯರ್ ನಾವು ಪ್ರಾಪರ್ಟೀಸ್ ಆನ್ ಮಾಡ್ಕೋಬೇಕಾಗತ್ತೆ. ಲೈನ್ ಟೈಪ್ಸ್ ಏನು, ಟೆಕ್ಸ್ಟ್ ಏನ್ ಮಾಡಬೇಕು, ಈ ತರ ಒಂದು ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತೇನೆ ನೋಡಿ. ಸೆಟ್ಟಿಂಗ್ ಅಪ್ ಅಂದ್ರೆ ನಮ್ಗೆ ಹೇಳಿದೆ 1:1. ನಾವು ಮಾಡೆಲ್ ಅಲ್ಲಿ 1:1 ಮಾಡೆಲ್ ಲೇಔಟ್ ಅಲ್ಲಿ ನಾವು 1:1 ಎಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಆಮೇಲೆ ಪೇಜ್ ಸೆಟಪ್ ಮಾಡ್ತೀವಿ, ಡ್ರಾಯಿಂಗ್ ಲಿಮಿಟ್ಸ್ ಮಾಡ್ತೀವಿ. ನೋಡಿ, ಸೆಟ್ಟಿಂಗ್ ಅಪ್ ಆಫ್ ದ A3 ಬೇಕಾ, A2 ಬೇಕಾ, ಯಾವ ಸ್ಕೇಲ್ ಅಲ್ಲಿ ಬೇಕು ಇದನ್ನ ಸೆಟ್ ಮಾಡ್ತೀವಿ. A2 ಸ್ಕೇಲ್ ಅಂದ್ರೆ ಕಮಾಂಡ್ ಲೈನ್ ಅಲ್ಲಿ ಹಾಕ್ಬೋದು, ನಾವು ಕಮಾಂಡ್ ಲೈನ್ ಅಲ್ಲೂ ಮಾಡಬಹುದು, ಅಥವಾ ನಾವು ಟೂಲ್ ಬಾರ್ ಅಲ್ಲೂ ಹೋಗಿ ಅಲ್ಲೂ ಕೂಡ ನಾವು ಸೆಟ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ತುಂಬಾ ನೀವು ಡಿಫಿಕಲ್ಟಿ ಕೇಳಲ್ಲ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೇಳ್ತಾ ಹೋಗ್ತಾನೆ. ಇನ್ನು ಆಟೋಕ್ಯಾಡ್ ಅಲ್ಲಿ ನಾವು ಡ್ರಾ ಮಾಡಬೇಕು, ಕಮಾಂಡ್ ಹಾಕ್ಬೇಕು ಅಂದ್ರೆ ಶಾರ್ಟ್ ಕಟ್ ಇರಬೇಕು. ಈಗ ಕಮಾಂಡ್ ಲೈನ್ ಹೇಳಿದೆ, ಕಮಾಂಡ್ ಅಲ್ಲಿ ಈಗ ಶಾರ್ಟ್ ಕಟ್ ಏನಾದ್ರು ಬರಿಬೇಕು ಅಂದ್ರೆ, ಲೈನ್ ಬರಿಬೇಕು ಅಂದ್ರೆ ಏರಿಯಾ. ಸೊ ಅದಕ್ಕೆ ಏರಿಯಾ ಮಾಡ್ಬೇಕಾದ್ರೆ ಏನ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವಿ? ಓಕೆ, ಹ್ಯಾಚ್ ಏನ್ ಯೂಸ್ ಮಾಡ್ತೀವಿ? ಕಮಾಂಡ್ ಕ್ಯಾರೆಕ್ಟರ್ಸ್. ಯಾವ ಕ್ಯಾರೆಕ್ಟರ್ಸ್ಗಳನ್ನ, ಸರ್ಕಲ್ಗೆ ಯಾವ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವಿ? ಶಾರ್ಟ್ ಕಟ್ ಕೀ ಕ್ಯಾರೆಕ್ಟರ್ಸ್ಗಳು ಕಮಾಂಡ್ ಅಲ್ಲಿ. ಓಕೆ, ಸೊ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಹೊಂದಿಸಿ ಬರೆಯುತ್ತಾರೆ ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು ನಿಮಗೆ, ಅಥವಾ ಡೈರೆಕ್ಟ್ ಸಿಂಗಲ್ ಕ್ವಶನ್ ಕೇಳ್ಬೋದು. ಓಕೆ, ಈಗ ರೆಕ್ಟ್ಯಾಂಗಲ್ ಏನಂತ ಯೂಸ್ ಮಾಡ್ತೀವಿ? REC ಅಂತ ಯೂಸ್ ಮಾಡ್ತೀವಿ. ಇದು ಇದೆಯಾ ಇಲ್ಲಿ ನೋಡೋಣ. ಆ ಕ್ವಶನ್ ತಗೊಂಡಿದ್ದೀನಿ ನಾನು ನಿಮಗೆ. REC ಅಂತ ಯೂಸ್ ಮಾಡ್ತೀವಿ. ಎಲ್ಲಿದೆ? ಪಾಲಿಲೈನ್ಗೆ ಏನು ಯೂಸ್ ಮಾಡ್ತೀವಿ ಅದು ಗೊತ್ತಿರಬೇಕು. ಪಾಲಿಗಾನ್ಗೆ POL ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿಲ್ಲ? ಸರ್ಕಲ್ಗೆ C ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ರೆಕ್ಟ್ಯಾಂಗಲ್ REC ಅಂತ ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ವೆರಿ. ಟ್ರಿಮ್ಗೆ TR ಅಂತ ಯೂಸ್ ಮಾಡ್ತೀವಿ. ಓಕೆ, ಇದೆಲ್ಲ ಶಾರ್ಟ್ ಕಟ್ ಕೀಸ್ಗಳು ನಿಮ್ಗೆ ಗೊತ್ತಿರಬೇಕು. ನಾನು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿದ್ದೀನಿ. ಇನ್ನು ನಾವು ಆಟೋಕ್ಯಾಡ್ ಅಲ್ಲಿ ಓಪನ್ ಮಾಡ್ಬೇಕಾದ್ರೆ ನಿಮ್ಗೆ ಕರ್ಸರ್ ಅಲ್ಲಿ ಹಿಂಗೆ ಕ್ರಾಸ್ ಲೈನ್ ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ಕ್ರಾಸ್ ಹೇರ್ ಅಂತ ಕರಿತೀವಿ. ಕರ್ಸರ್ ನೀವೆಲ್ಲ ಇಡ್ತೀರ, ಅದನ್ನ ಕ್ರಾಸ್ ಹೇರ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ ಹೇಳ್ತಾರೆ? ಕರ್ಸರ್. ಓಕೆ, ಸೊ ಇವೆಲ್ಲ ಡೀಟೇಲ್ ಇದೆ ಸ್ನೇಹಿತರೆ. ಇವೆಲ್ಲ ಓದ್ಕೊಳ್ಳಿ, ಎಕ್ಸಾಮ್ಗೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಲೇಔಟ್ ಲೈನ್, ಗ್ರಿಡ್ ಲೈನು. ಓಕೆ, ನೋಡಿ, ಗ್ರಿಡ್ ಅಂದ್ರೆ ದಿಸ್ ಪ್ಯಾಟರ್ನ್ ಡಾಟ್ಸ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಟು ಗೈಡ್ ಯು. ನಿಮ್ಗೆ ಆಟೋಕ್ಯಾಡ್ ಅಲ್ಲಿ ಗ್ರಿಡ್ ಲೈನ್ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ F3 ನಿಮ್ಗೆ ಈ ತರ ಡಾಟ್ 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 ನಿಮ್ಗೆ ಸ್ಕ್ರೀನೇ ಡಾಟ್. ನಾನು ತೋರಿಸ್ತೀನಿ ಬೇಕಾದ್ರೆ. ಐ ವಿಲ್ ಗೋ ಬ್ಯಾಕ್ ಟು ಸ್ಕ್ರೀನ್. ನೀವು ತಗೋಬೇಕಾಯ್ತು, ನಾನು ತಗೊಂಡಿಲ್ಲ. ಎಲ್ಲಾ ಕಡೆ ನಾನು ಇಮೇಜ್ ತಗೊಂಡ್ರೆ ನಿಮಗೆ ಇದು ಜಾಸ್ತಿ ಆಗುತ್ತೆ ಅಂತ ತಗೊಂಡಿಲ್ಲ. ಎಲ್ಲೋಯ್ತದು? ಒಂದ್ ಸೆಕೆಂಡ್. ಇಲ್ಲಿ ಆಟೋಕ್ಯಾಡ್ ಡ್ರಾಯಿಂಗ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎಲ್ಲಿದೆ? ಇಲ್ಲಿದೆ ನೋಡಿ. ಇವೆಲ್ಲ ಸಣ್ಣ ಸಣ್ಣ ಡಾಟ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ನೋಡಿ. ಇಲ್ಲೆಲ್ಲ ದಿಸ್ ಆರ್ ಆಲ್ ಗ್ರಿಡ್ ಲೈನ್ಸ್ಗಳು. ಹಿಂಗೆಲ್ಲ ಲೈನ್ಸ್ ಇದೆಯಲ್ಲ, ಗ್ರಿಡ್ ಲೈನ್ಸ್. ಸೊ ದಿಸ್ ಇಸ್ ವಾಟ್ ಗ್ರಿಡ್ ಲೈನ್ ಅಂತ ಕರಿತೀವಿ. ಇದು ನಿಮಗೆ ಒಂದೊಂದು ಪಾಯಿಂಟ್, ಒಂದೊಂದು ಇದು ಕೂಡ ಎಲ್ಲಿ ಡ್ರಾ ಮಾಡಬೇಕು ಅಂತ ಹೈಲೈಟ್ ಮಾಡ್ತಾ ಇರುತ್ತೆ. ನಿಮ್ಗೆ ಬೇಕಂದ್ರೆ F7 ಶಾರ್ಟ್ ಕಟ್ ಯೂಸ್ ಮಾಡಿ ಆಫ್ ಮಾಡ್ಕೋಬಹುದು, ಆನ್ ಮಾಡ್ಕೋಬಹುದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಇಲ್ಲಿ ನೋಡಿ, ಟಾಗಲ್ ಬಿಟ್ವೀನ್ ಗ್ರಿಡ್ ಆನ್ ಅಂಡ್ ಆಫ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ನೋಟ್ಸ್ ಅಲ್ಲಿ ಎಲ್ಲ ಡೀಟೇಲ್ ಆಗಿದೆ ಸ್ನೇಹಿತರೆ. ಕೂತ್ಕೊಂಡು ಓದಿದ್ರೆ ನಿಮ್ಗೆ ಆಯ್ತು. ನಾನು ನಿಮಗೆ ಈ ವಿಡಿಯೋ ಯಾಕೆ ಮಾಡ್ತೀನಿ, ಹೆಂಗ್ ಕೇಳ್ತಾರೆ ಕ್ವಶನ್ಸ್, ಏನ್ ಓದಬೇಕು, ಏನ್ ಸಿಲೆಬಸ್ ಅಲ್ಲಿ ಇದೆ, ಹೆಂಗ್ ಕ್ವಶನ್ಸ್ ಬರ್ಬೋದು, ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇವೆಲ್ಲ ನಾನು ಹೇಳ್ತಾ ಇರ್ತೀನಿ. ಅರ್ಥ ಆಗ್ತಿಲ್ಲ? ಮತ್ತೆ ಎಲ್ಲಾನು ಡೀಟೇಲ್ ಕೊಟ್ಟಿದ್ದೀನಿ ಇಲ್ಲಿ. ಬ್ಲಾಕ್ ಅಂದ್ರೇನು ಇದು ಓದ್ರೆ ಸಾಕು. ಎ ವೇ ಆಫ್ ಇನ್ಪುಟಿಂಗ್ ಪಾಯಿಂಟ್ ಬೇಸ್ಡ್ ಆನ್ ಆಟೋಕ್ಯಾಡ್ ಆರಿಜಿನ್, ಅಬ್ಸಲ್ಯೂಟ್ ಕೋಆರ್ಡಿನೇಟ್. ನಾವು ಕೋಆರ್ಡಿನೇಟ್ ಪಾಯಿಂಟ್ ನಾವು ಒಂದು ಇಟ್ಕೊಂಡು ಎಲ್ಲಿ ನಾವು ಆಟೋಕ್ಯಾಡ್ ನ ಓಪನ್ ಮಾಡ್ತೀವಿ, ಎಲ್ಲಿಂದ ಡ್ರಾಯಿಂಗ್ ಮಾಡ್ತೀವಿ. ಅಬ್ಸಲ್ಯೂಟ್ ರೆಫರೆನ್ಸ್ ಅಂದ್ರೆ ಯಾವ್ದೋ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಡ್ರಾಯಿಂಗ್ ಮಾಡೋದು ರೆಫರೆನ್ಸ್ ಪಾಯಿಂಟ್. ಅರ್ಥ ಆಗ್ತಿಲ್ಲ ಹೇಳ್ತಾರೆ? ಲೇಯರ್ಸ್ಗಳು ಇರ್ತವೆ. ಫೈನ್ ಸರ್.
ಸೊ ಆ ತರ ನೋಡಿ ಓ ಸ್ನ್ಯಾಪ್ ಅಂದ್ರೆ ದಿಸ್ ಮೆಥಡ್ ಆಫ್ ಸ್ನಾಪಿಂಗ್ ಸರ್ಟನ್ ಪ್ರಿಸೈಸ್ ಪಾಯಿಂಟ್ಸ್ ಆನ್ ದ ಆಬ್ಜೆಕ್ಟ್. ಅಂದ್ರೆ ಓ ಸ್ನ್ಯಾಪ್ ಅಂದ್ರೆ ನೀವು ಸ್ಟಾರ್ಟಿಂಗ್ ಪಾಯಿಂಟ್, ಮಿಡ್ ಪಾಯಿಂಟ್, ಇಂಟರ್ಸೆಕ್ಷನ್ ಪಾಯಿಂಟ್ ಏನಿದೆ ಅದನ್ನ ನಾವು ಐಡೆಂಟಿಫೈ ಮಾಡಕ್ಕೆ, ಅಲ್ಲಿಂದ ಡ್ರಾ ಮಾಡಕ್ಕೆ ಯೂಸ್ ಮಾಡುತ್ತೆ ಅದು. ಓಕೆ, ಅರ್ಥ ಆಗ್ತಾನೆ ಹೇಳ್ತಾ ಇರೋದು. ಆರ್ಥೋ ಮೋಡ್ ವೆರಿ ಇಂಪಾರ್ಟೆಂಟ್. ಆರ್ಥೋ ಮೋಡ್ F8 ಕೀ ಯೂಸ್ ಮಾಡ್ತೀವಿ, ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ ಕೆಳಗಡೆ. ಓಕೆ, ದಿಸ್ ಇಸ್ ಎ ಡ್ರಾಯಿಂಗ್ ಮೋಡ್ ದಟ್ ಅಲೋಸ್ ಯು ಟು ಡ್ರಾ ಓನ್ಲಿ ಪರ್ಪೆಂಡಿಕ್ಯುಲರ್ ಲೈನ್ಸ್. ಅಂದ್ರೆ ಈಗ ನಿಮ್ಗೆ ಇಲ್ಲಿ ಯಾವುದೋ ಒಂದು ಲೈನ್ ಹಿಂಗೆ ಹೋಗ್ತಾರೆ, ಇದಕ್ಕೆ ಪರ್ಪೆಂಡಿಕ್ಯುಲರ್, ನೀವೀಗ ಸ್ಟ್ರೈಟ್ ಹಿಂಗಿದ್ರೆ ಪರ್ಪೆಂಡಿಕ್ಯುಲರ್ ಹಿಂಗೆ ಎಳಿತೀರಾ ಅಲ್ವಾ 90 ಡಿಗ್ರಿ, ಅದೇ ಹಿಂಗಿದ್ರೆ ಹಿಂಗೆ ಎಳಿತೀರಾ 90 ಡಿಗ್ರಿ. ಬಟ್ ಆ ಲೈನ್ ಹಿಂಗಿದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಲ್ಲ 90 ಡಿಗ್ರಿ, ಹೆಂಗೆ ಎಳಿಬೇಕು, ಹಿಂಗೆ ಎಳಿಬೇಕು, ಹೆಂಗೆ ಎಳಿಬೇಕು. ಸೊ ಅದು ಆರ್ಥೋ ಮೋಡ್ ಓಪನ್ ಮಾಡಿದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಲ್ಲಿ ನಿಮ್ ಕರ್ಸರ್ ಅಲ್ಲಿ ಹೋಗಿ ತಗೊಂಡೋಗಿಟ್ರೆ ಅದೇ ಲೈನ್ ತೋರಿಸ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಲೈನ್ ಟಕ್ ಅಂತ ಎಲ್ಲಿಗೆ ಬೇಕು, ಎಷ್ಟು ದೂರ ಬೇಕು ಅಷ್ಟು ದೂರ ಎಳಿಬಹುದು. ಓಕೆ, ಪ್ರಾಕ್ಟಿಕಲಿ ತೋರಿಸಿದ್ರೆ ನಿಮಗೆ ಎಸ್ ಅರ್ಥ ಆಗ್ಬೋದು, ಬಟ್ ನೋಟ್ಸ್ ಬೇಕಲ್ಲ ಓದಕ್ಕೆ ಏನ್ ಹೇಳುತ್ತೆ ಅಂತ ಅಲ್ವಾ ಸರ್? ಅರ್ಥ ಆಗ್ತದೆ ಹೇಳ್ತಾ ಇರೋದು. ಫೈನ್ ಸರ್. ಇನ್ನು ಹೆಂಗ್ ಕಾಣುತ್ತೆ ಈಗ ನಿಮಗೆ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಹಿಂಗೂ ಕೇಳ್ಬೋದು ಕಮಾಂಡ್ಗಳು. ಈಗ ಇದು ಕೊಟ್ಬಿಟ್ಟು ನಿಮಗೆ ಓಕೆ ಇದೇನ್ ಹೇಳುತ್ತೆ, ಪ್ಲಾಟ್ ಹೇಳುತ್ತೆ, ಇದೇನ್ ಹೇಳುತ್ತೆ, ಅಂಡು ಹೇಳುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಲೈನ್ ಟೈಪ್ ಮಾಡ್ಬೇಕಾದ್ರೆ ಯಾವ್ದು ಹೊಡಿತೀವಿ ಕಮಾಂಡ್, ಎಲ್ ಅಂತ ಹೊಡಿತೀವಿ. ಒಂದು ಕಮಾಂಡಾರು ಹೊಡಿಬಹುದು, ಅಥವಾ ಇಲ್ಲಿ ಲೈನ್ ಒಂದು ಡ್ರಾಯಿಂಗ್ ಇರುತ್ತೆ, ಕಮಾಂಡ್ ಒಂದು ನಮ್ಮ ಟೂಲ್ ಬಾರ್ ಅಲ್ಲಿ ಅಲ್ಲಿಂದನೂ ಕೂಡ ಎತ್ಕೊಂಡು ನಾವು ಮಾಡಬಹುದು. ಅಥವಾ ಕಮಾಂಡ್ ಇಲ್ಲೂ ಕೂಡ ನಾವು ಲೈನ್ ಅಂತ ಹಾಕಿ ಸ್ಪೆಸಿಫಿಕ್ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿ, ಕೋಆರ್ಡಿನೇಟೆಡ್ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಹೆಂಗ್ ಮೆನ್ಷನ್ ಮಾಡೋದು ಏನು ಅಂತ ಡೀಟೇಲ್ ಆಗಿ. ತುಂಬಾ ಡೀಟೇಲ್ ಬೇಕಾಗಿಲ್ಲ ನಿಮಗೆ, ಅಷ್ಟೊಂದು ಕೇಳಲ್ಲ. 20% ಮ್ಯಾಕ್ಸಿಮಮ್ 20 ಕ್ವಶನ್ಸ್ ಬಂದ್ರೆ ಅದೇ ಹೆಚ್ಚು. ಬಂದ್ರೆ ಅಥವಾ 15 ಬೇಕಾದ್ರೂ ಕೇಳ್ಬೋದು, ಅಥವಾ 1-2-3 ಜಾಸ್ತಿ ಕೇಳ್ಬೋದು. ಆವರೇಜ್ 20 ಕ್ವಶನ್ಸ್ ಬಂದ್ರೆ ಈ ಒಂದು ಕಂಪ್ಲೀಟ್ ಮಾಡರ್ನ್ ಮೆಥಡ್ ಆಫ್ ಇದು ಯಾವುದು ಕಂಪ್ಯೂಟರ್ ಅಪ್ಲಿಕೇಶನ್ ದಟ್ ಈಸ್ ಮೋರ್ ದನ್ ಎನಫ್. ಆಟೋಕ್ಯಾಡ್ ಅಲ್ಲಿ ಒಂದು 5-ರಿಂದ 6 ಬರ್ಬೋದು, 7-ರಿಂದ 8 ಬರ್ಬೋದು ಅಲ್ವಾ. ಹಾಗಾಗಿ ತುಂಬಾ ಡೀಟೇಲ್ ಹೋಗಲ್ಲ, ಮೇನ್ ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾರೆ. ಓಕೆ, ಮತ್ತೆ ಈ ಆರ್ಕ್ ಅಲ್ಲೂ ತುಂಬಾ ಪಾಯಿಂಟ್ ಇದೆ ನೋಡಿ. ಸ್ಟಾರ್ಟ್, ಸೆಂಟರ್, ಎಂಡ್ ಪಾಯಿಂಟ್, ಇಲ್ಲಿ ನೋಡಿ 3 ಪಾಯಿಂಟ್ ಇದೆ. ಸ್ಟಾರ್ಟ್, ಸೆಂಟರ್, ಆಂಗಲ್ ಅಲ್ಲಿ ಯಾವ ಆಂಗಲ್ ಅಲ್ಲಿ ತಗೋಬೇಕು ಅಂತ. ಸ್ಟಾರ್ಟ್ ಸೆಂಟರ್ ನಾವು 1-2-3 ತಗೊಂಡಿದ್ದೀನಿ ನಾನು, ಇದರಲ್ಲಿದೆ ನಮ್ಮ PDF ಅಲ್ಲಿ ಸಿಗುತ್ತೆ. ಓಕೆ, ನಾನು ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ತಗೊಂಡಿಲ್ಲ ಅದನ್ನು. ಓಕೆ, ಮತ್ತೆ ಮಲ್ಟಿ ಲೈನ್ ಆಟೋಕ್ಯಾಡ್ ಅಲ್ಲೂ ಕೂಡ ನಿಮಗೆ ಟ್ರಿಮ್ ಮಾಡ್ಬೋದು. ನೋಡಿ ನಮಗೆ ಈ ತರ ಒಂದು ನಿಮಗೆ ಇಮೇಜ್ ಹಾಕ್ಬೋದು. ಎಕ್ಸಾಮ್ ಅಲ್ಲಿ ಇಮೇಜ್ ಹಾಕ್ಬಿಟ್ಟು ಇದು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ವಾಟ್ ಇಸ್ ದಿಸ್, ವಾಟ್ ಇಟ್ ಶೋಸ್, ವಾಟ್ ಇಟ್ ಟೆಲ್ಸ್ ಅಂತ ಕೇಳ್ಬೋದು ಟ್ರಿಮ್ ಮಾಡಕ್ಕೆ. ಓಕೆ, ಎಕ್ಸ್ಟೆಂಡ್ ಮಾಡಕ್ಕೆ, ದಿಸ್ ಇಸ್ ಎಕ್ಸ್ಟೆಂಡ್ ಮಾಡಕ್ಕೆ ಇರೋದು. ಮತ್ತೆ ಎಕ್ಸ್ಟೆಂಡ್ ಕೀ ಏನು ಕಮಾಂಡ್ ಲೈನ್ ಅಲ್ಲಿ ಏನು ಟೈಪ್ ಮಾಡಬೇಕು ಅಂತ ನಾನು ಕೊಟ್ಟಿದ್ದೀನಿ, TREX. ಓಕೆ, ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮಲ್ಟಿ ಲೈನ್ಗೆ ಯಾವುದೇ ಆದ ಐಕಾನ್ ಇಲ್ಲ. ಓಕೆ, ಮಲ್ಟಿಪಲ್ ಲೈನ್ ಎಳಿಬೇಕು ಅಂತಂದ್ರೆ ಓಕೆ ಲೈನ್ ಅಥವಾ ML ಅಂತ ಕರಿತೀವಿ. ಐಕಾನ್ ಇಲ್ಲ ಅದ್ರಲ್ಲಿ ನಮ್ಮ ಒಂದು ಟೂಲ್ ಅಲ್ಲಿ, ಕಮಾಂಡ್ ಟೂಲ್ಸ್ ಅಲ್ಲಿ ನಿಮಗೆ ಟೂಲ್ ಬಾರ್ ಅಲ್ಲಿ ಅದಕ್ಕೆ ಐಕಾನ್ ಇಲ್ಲ, ಅದು ಗೊತ್ತಿರಲಿ. ಆಫ್ಸೆಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಸ್ನ್ಯಾಪ್ ಬಗ್ಗೆ ಹೇಳಿದೆ. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ಟ್ರಯಾಂಗಲ್, ರೆಕ್ಟಾಂಗಲ್ ಹೆಂಗ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ರೆಕ್ಟಾಂಗಲ್ ಅಂತ ಕಮಾಂಡ್ ಲೈನ್ ಟೈಪ್ ಮಾಡಿದ್ರೆ ಸಿಗುತ್ತೆ. ಓಕೆ, ಟೈಪ್ D ಅಂಡ್ ಪ್ರೆಸ್ ಎಂಟರ್ ಟು ಸ್ಪೆಸಿಫೈ ದ ಡೈಮೆನ್ಷನ್ಸ್. ನಾನು ನಿಮಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳಿರೋದು ಲೈನ್ ಕಮಾಂಡ್ ಕೇಳಿದ್ದಾನೆ, ಅಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಟ್ರಯಾಂಗಲ್ ಕಮಾಂಡ್ ಕೇಳಿದ್ದಾನೆ, ರೆಕ್ಟಾಂಗಲ್ ಕಮಾಂಡ್ ಕೇಳಿದ್ದಾನೆ. ಈ 3 ಕೇಳಿರೋದು ಸಿಲೆಬಸ್ ಅಲ್ಲಿ, ಅದಾಗಿ ಈ 3 ಕೊಟ್ಟಿದ್ದೀನಿ ನಾನು. ಓಕೆ, ಇನ್ಯಾವ್ದು ಕಮಾಂಡ್ ಕೇಳಿಲ್ಲ ಅವನು. ಕಮಾಂಡ್ ಅಂದ್ರೆ ಹೆಂಗೆ ಅದನ್ನ ಡ್ರಾ ಮಾಡಬೇಕು ಅಂತ ಕಮಾಂಡ್ ಲೈನ್ ಅಲ್ಲಿ ಬರೀಬೇಕು ಅಂತ ಕೇಳಿಲ್ಲ. ಹಾಗಾಗಿ ಈ 3 ಕೊಟ್ಟಿದ್ದೀನಿ ಎಕ್ಸಾಮ್ ಅಲ್ಲಿ. ಸಿಲೆಬಸ್ ಅಲ್ಲಿ ಏನಾದ್ರು ಪ್ರಕಾರ ಕೊಟ್ಟಿದ್ದೀನಿ ಸ್ನೇಹಿತರೆ, ಆಸ್ ಪರ್ ದ ಸಿಲೆಬಸ್. ಅರ್ಥ ಆಗ್ತಿದೆಯಲ್ಲ, ಹೆಂಗ್ ಟೈಪ್ ಮಾಡಬೇಕು ಕಮಾಂಡ್ ಲೈನ್ ಅಲ್ಲಿ, ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಅಂತ ಕೊಟ್ಟಿದ್ದೀನಿ. ಅದರ್ವೈಸ್ ಕಮಾಂಡ್ ಎಲ್ಲ ಮಾಡ್ಬೋದು, ಅಥವಾ ಇಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿಂದ ನಾವು ಟೂಲ್ ಬಾರ್ ಅಲ್ಲಿ ಟೂಲ್ಸ್ ಗಳನ್ನ ತಗೊಂಡು ಕೂಡ ನಾವು ಡ್ರಾ ಮಾಡ್ಬೋದು. ಇನ್ನು ಸ್ನ್ಯಾಪಿಂಗ್ ನೋಡಿ, ಇದನ್ನೇ ಹೇಳಿದ್ರು, ಗ್ರಿಡ್ ಇರುತ್ತೆ, ಸ್ನ್ಯಾಪ್ಸ್ ನ ಸ್ನ್ಯಾಪಿಂಗ್ ಅಂತ ಕರಿತೀವಿ. ಓಕೆ, ಸ್ನ್ಯಾಪ್ ನ ಲಾಕ್ ಮಾಡ್ಬೋದು, ಆಫ್ ಮಾಡ್ಬೋದು. ಅರ್ಥ ಆಗ್ತಿಲ್ಲ ಫೈನ್ ಸರ್. ಮತ್ತೆ ಇನ್ನು ಮಾಡಿಫೈಯಿಂಗ್ ಕಮಾಂಡ್ ಅಂತ ಕರಿತೀವಿ. ಮಾಡಿಫೈಯಿಂಗ್ ಅಂದ್ರೆ ಏನು, ಮೂವ್ ಮಾಡೋದು, ಕಾಪಿ ಮಾಡೋದು, ಸ್ಟ್ರೆಚ್ ಮಾಡೋದು. ಹಿಂಗಿದೆ, ಇದನ್ನ ಸ್ಟ್ರೆಚ್ ಮಾಡಬೇಕು, ಬೇರೆ ಒಂದು ಇದಕ್ಕೆ ಎಳಿಬೇಕು ಯಾವ್ದಾದ್ರು ಈ ಪಾಯಿಂಟ್ ನ, ಇದನ್ನ ತೆಗೆದು ಇಲ್ಲಿಗೆ ಎಳಿಬೇಕು. ಮಿರ್ರರು ಇದೇ ತರದ್ದು ಆಪೋಸಿಟ್ ಮಿರ್ರರ್ ಇಮೇಜ್ ಮಾಡಬೇಕು, ರೊಟೇಟ್ ಮಾಡಬೇಕು. ಫಿಲ್ಲೆಟ್ ಅಂದ್ರೆ ಹಿಂಗಿರೋದನ್ನ ಇದನ್ನ ಕಟ್ ಮಾಡ್ಬೇಕು, ಇಲ್ಲಿ ಕಟ್ ಮಾಡ್ಬೇಕು, ಹಿಂಗೆ ಮಾಡಿಫೈ ಮಾಡಿದ್ವಿ. ಇವೆಲ್ಲ ಮಾಡಿಫೈ ಕಮಾಂಡ್ಸ್ ಅಂತ ಕರಿತೀವಿ. ಓಕೆ, ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ. ನೋಡಿ ನಾನು ಹೇಳ್ತಾ ಇರೋದು ಹೆಂಗೆ ಕೇಳ್ಬೋದು ಅಂತ. ಎಕ್ಸಾಮ್ ಅಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಮೂವ್, ಕಾಪಿ, ಸ್ಟ್ರೆಚ್ ಅಥವಾ ಫಿಲ್ಲೆಟ್, ರೊಟೇಟ್, ಇವೆಲ್ಲ ವಿಚ್ ಟೈಪ್ ಆಫ್ ಕಮಾಂಡ್ಸ್ ಅಂತ ಕೇಳ್ತಾನೆ. ಮಾಡಿಫೈಯಿಂಗ್ ಕಮಾಂಡ್ಸ್. ಓಕೆ, ಡ್ರಾಯಿಂಗ್ ಅಲ್ಲ, ಇವೆಲ್ಲ ಮಾಡಿಫೈಯಿಂಗ್ ಕಮಾಂಡ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಕೊಟ್ಟಿದ್ದೀನಿ ನೋಡಿ, ಮಾಡಿಫೈ ಮೂವ್, ಮಾಡಿಫೈ ಕಾಪಿ, ಮಾಡಿಫೈ ಸ್ಟ್ರೆಚ್, ಮಾಡಿಫೈ ಮಿರರ್, ಮಾಡಿಫೈ ರೊಟೇಟು, ಮಾಡಿಫೈ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಇಲ್ಲೆಲ್ಲೂ ನಿಮಗೆ ಮಾಡಿಫೈ ಅಂತಿರ್ಲಿಲ್ಲ, ಇಲ್ಲಿ ಇಲ್ಲ. ದಿಸ್ ಆರ್ ಆಲ್ ಡ್ರಾಯಿಂಗ್ ಕಮಾಂಡ್ಸ್. ಎಲ್ಲೆಲ್ಲಿ ಮಾಡಿಫೈ ಇರುತ್ತೆ ಅದು ಮಾಡಿಫೈಯಿಂಗ್ ಕಮಾಂಡ್ಸ್. ನೋಡಿ, ಮಾಡಿಫೈ ಆಫ್ಸೆಟ್, ಮಾಡಿಫೈ ಎಕ್ಸ್ಟೆಂಡ್, ಇವೆಲ್ಲ ಮಾಡಿಫೈಯಿಂಗ್ ಕಮಾಂಡ್ಸ್. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಬರ್ಬೋದು,
ನಾನು ಮಾಡ್ಬೇಕಾದ್ರೆ ಇವೆಲ್ಲ ಕ್ವಶನ್ಸ್ ಮಾಡ್ಬೋದು ಸ್ನೇಹಿತರೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಲ್ಟಿ ಲೈನ್ ಬಗ್ಗೆ ಹೇಳಿದೆ, ಸಿಂಗಲ್ ಲೈನ್ ಬಗ್ಗೆ ಹೇಳಿದೆ. ಓಕೆ, ಹ್ಯಾಚಿಂಗ್ ಅಂದ್ರೆ ನಿಮಗೆ ತೋರಿಸ್ಬಿಡ್ತೀನಿ, ಡ್ರಾಯಿಂಗ್ ತೋರಿಸ್ತಿ ಗೊತ್ತಾಗ್ತದೆ ನೋಡಿ. ದಿಸ್ ಇಸ್ ಹ್ಯಾಚಿಂಗ್. ಈ ಕ್ವಶನ್ ನಿಮ್ಗೆ ತಗೊಂಡಿದ್ದೆ, ನಿಮ್ಗೆ ಜ್ಞಾಪಕ ಬಂತ? ಈ ಕ್ವಶನ್ ನಾವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಏನು ಅಂತ. ಹಿಂಗೆ ಇದೆರಡರ ನಡುವೆ, ಎರಡು ಬೌಂಡ್ರಿಗಳ ನಡುವೆ ನಾವು ಒಂದು ಬ್ರಿಕ್ ಅಥವಾ ಡಯಾಗ್ನಲ್ ಲೈನ್ಸ್ ಎಳೆಬೇಕು ಅಂತ ಹ್ಯಾಚಿಂಗ್ ಅಂತ ಕರಿತೀವಿ. ಹ್ಯಾಚಿಂಗ್ ಕಮೆಂಟ್ ಏನು? ಹ್ಯಾಚ್ HE ಅಂತ ಕರಿತೀವಿ. ಬೌಂಡ್ರಿ ಹ್ಯಾಚ್ ಮಾಡ್ಬೇಕಂದ್ರೆ H ಅಷ್ಟೇ. ಎಡಿಟ್ ಮಾಡ್ಬೇಕಂದ್ರೆ HE ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಹ್ಯಾಚಿಂಗ್ ಕಮಾಂಡ್ ಅಂತ ಕರಿತೀವಿ. ಹ್ಯಾಚ್ ಪ್ಯಾಟ್ರನ್. ಓಕೆ ಸರ್, ಫೈನ್ ಸರ್. ಇನ್ನು 2D ಇಂದ 3D. ಈಗ ಹೇಳಿದೆ 2D ಇಸ್ XY, 3D ಅಂದ್ರೆ XYZ. ಓಕೆ, ಅದನ್ನ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಎಕ್ಸ್ಟ್ರೂಡ್ ಕಮಾಂಡ್ ಇದೆ ಆಟೋಕ್ಯಾಡ್ ಅಲ್ಲಿ. ಇದು 2D, ಇದು ಈ ತರ ಕಾಣಬೇಕು 3D. ಎಕ್ಸ್ಟ್ರೂಡ್ ಕಮಾಂಡ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ ಅಷ್ಟೇ, ತುಂಬಾ ಡಿಫಿಕಲ್ಟಿ ಕೇಳಕ್ ಹೋಗಲ್ಲ. ಹಾಗಾಗಿ ನಮ್ಮ ನೋಟ್ಸ್ ಕೂಡ ಎಲ್ಲರಿಗೂ ಅರ್ಥ ಆಗ್ಬೇಕು, ಹಂಗಿರುತ್ತೆ ನಮ್ದು. ಓಕೆ, ಸೊ ಎಕ್ಸ್ಟ್ರೂಡ್ ಕಮೆಂಟ್ ಮಾಡಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡೋದು ಅದನ್ನ ಇಲ್ಲೂ ಕೊಟ್ಟಿದ್ದೀನಿ ನೋಡಿ. ಡ್ರಾಯಿಂಗ್ 2D ಪ್ರೊಫೈಲ್ ಇರೋದನ್ನ ನಮ್ಮ ಯೂನಿವರ್ಸಲ್ ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್ ಇಂದ ಎಕ್ಸ್ಟ್ರೂಡ್ ನಮಗೆ 3D ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸೆಲೆಕ್ಟ್ ಮಾಡಬೇಕು, ಎಂಟರ್ ಮಾಡಬೇಕು. ಓಕೆ, ಯಾವ ರೀಜನ್ ನಾವು ಮಾಡಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಅದನ್ನ ಯಾವ ಡೆಪ್ತ್ ಅಲ್ಲಿ ಇರಬೇಕು, ಅದು 3D ಕಾಣಿಸ್ಬೇಕು ಅಂದ್ರೆ ಏನು, ಆಂಗಲ್ಲು, ಆ ಪಾತು, ಅವೆಲ್ಲ ನಾವು ಕಮೆಂಟ್ಗಳನ್ನ ಕೊಟ್ಟು 3D ನ ಮಾಡ್ಬೋದು. ಇದನ್ನ ತೋರಿಸ್ತೇನೆ ನೋಡಿ. ಈ ಡೆಪ್ತ್ ಇದೆಯಲ್ಲ, ಈ ಡೆಪ್ತ್ ಏನಿರುತ್ತೆ, ಓಕೆ, ಈ ಆಂಗಲ್ ಏನಿದೆ, ಓಕೆ. ಸೊ ಈ ತರದೆಲ್ಲ ಕಮೆಂಟ್ಗಳನ್ನ ಕೊಟ್ಟರೆ 3D ಆಗುತ್ತೆ. ಕೊಟ್ಬಿಟ್ಟು ನಾವು ಎಕ್ಸ್ಟ್ರೂಡ್ ಕಮೆಂಟ್ ನ ಹೊಡ್ತು 3D ಫಿಗರ್ ಆಗಿ ಬರುತ್ತೆ. ಓಕೆ, ಫೈನ್ ಸರ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಟ್ರೂಡ್, ಮಿರರ್, ಇವೆಲ್ಲ ನಾನು ಕೊಟ್ಟಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಈಗ ಮೇನ್ ಇಂಪಾರ್ಟೆಂಟ್ ಬಂದ್ಬಿಡ್ತೇನೆ DXF ಫೈಲ್ ಬಗ್ಗೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ. DXF ಫೈಲ್ ಅಂದ್ರೇನು? ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್. DWG ಡ್ರಾಯಿಂಗ್, ಆಟೋ ಕ್ಯಾಡ್ ಇರೋದು ಡ್ರಾಯಿಂಗ್ ಅಲ್ಲಿ. ಅದನ್ನ DXF ಫೈಲ್ ಎಕ್ಸೆಪ್ಟ್ ಮಾಡೋದ್ರಿಂದ ಯಾವುದೇ ಆದ ಬೇರೆ ಸಾಫ್ಟ್ವೇರ್ ವರ್ಚುಯಲಿ ನೀವು ಅದನ್ನ ನೋಡಕ್ಕೆ ಈಸಿ ಆಗಕ್ಕೆ ಯೂಸ್ ಆಗುತ್ತೆ. ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಅಂತ. ಆಟೋ ಕ್ಯಾಡೇ ಇಟ್ಕೋಬೇಕು ಅಂತಿಲ್ಲ, ಆಟೋ ಕ್ಯಾಡ್ ರಿಲೇಟೆಡ್ ತುಂಬಾ ಇದೆ, ಬೇರೆ ಬೇರೆ ಇದು. ಈಗ MS ಆಫೀಸ್ ಅಂತ MS ಎಕ್ಸೆಲ್, MS ವರ್ಡ್ ಒಂದೇನಾ? ಬೇರೆ ಬೇರೆ ಕಂಪ್ನಿಗಳದಿಲ್ವಾ? ವಿಂಡೋಸ್ ಬಿಟ್ಟು ಬೇರೆ ಬೇರೆ ಅವ್ರದ್ದು ಅಲ್ಲ, ಮೈಕ್ರೋಸಾಫ್ಟ್ ಬಿಟ್ಟು. ಹಂಗೆ ಇದು ಕೂಡ ಈ ಒಂದು DXF ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಎನಿ ಆಟೋ ಕ್ಯಾಡ್ ಡ್ರಾಯಿಂಗ್ ಬೇರೆ ಇದ್ರ ರಿಲೇಟೆಡ್ ಬೇರೆ ಒಂದು ಇದ್ರಲ್ಲೂ ಕೂಡ ವ್ಯೂ ಮಾಡಬಹುದು, ಎಲ್ಲ ಮಾಡಬಹುದು. ಅದನ್ನ ಮೆಜರ್ಮೆಂಟ್ ಮಾಡಬಹುದು, ಪ್ರಿಂಟ್ ತಗೋಬಹುದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ DXF ಫೈಲ್ಸ್ ಅಂತ ಕರಿತೀವಿ. ಓಕೆ, ಅದನ್ನ ಹೆಂಗ್ ಮಾಡ್ಬೇಕು ಸರ್? ಫೈಲ್ ಓಪನ್ ಮಾಡಬೇಕು. ಅದನ್ನ ಓಪನ್ ಮಾಡಿ DXF ಇನ್ ಅಂತ ಟೈಪ್ ಮಾಡೋ. ಅದರ್ವೈಸ್ ನೀವು ಹೋಗ್ಬಿಟ್ಟು ಇನ್ಸರ್ಟ್ ಅಂತ ಇರುತ್ತೆ, ಅಟ್ಯಾಚ್ ಅಂತ ಇರುತ್ತೆ, ಅಲ್ಲಿ ಬ್ಲಾಕ್ ರೆಫರೆನ್ಸ್ ತಗೊಂಡು DXF ಅಂತ ಇರುತ್ತೆ, ಅಲ್ಲಿಂದ ಕೂಡ ನೀವು ಅದನ್ನ ಸೇವ್ ಮಾಡಬಹುದು, ಎಕ್ಸ್ಟ್ರೂಡ್ ಮಾಡಬಹುದು. ಬೇಕಾದ್ರೆ ಇದನ್ನು ಕೇಳಬಹುದು. ಎಲ್ಲಿರುತ್ತೆ ಸರ್ ಬ್ಲಾಂಕ್ ಡ್ರಾಯಿಂಗ್ DXF ಫೈಲ್ ಮಾಡಬೇಕು, ಇನ್ಸರ್ಟ್ ಹೋಗಿ ಅಟ್ಯಾಚ್ ಮಾಡಬೇಕು. ಓಕೆ, ಮತ್ತೆ DXF ಫೈಲ್ ಇದೆ ಟೆಕ್ಸ್ಟ್ ಬೇಸ್ಡ್ ASCII ಆರ್ ಬೈನರಿ ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥದ್ದು. 1982 ನಾನು ನಿಮ್ಗೆ ಹೇಳಿದೆ, ಆಟೋ ಡೆಸ್ಕ್ ಇಟ್ ವಾಸ್ ಡೆವಲಪ್ಡ್ ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್. ಇಟ್ ಈಸ್ ಇನ್ 1982. ಓಕೆ, ಸೊ ಇದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ DXF ಫಾರ್ಮ್ ಏನೇನ್ ಫೀಚರ್ಸ್ ಇದೆ ಅದರಲ್ಲಿ ಅಂತ. ಅದರಲ್ಲಿ ಜಾಮೆಟ್ರಿಕ್ಸ್ ಎಂಟಿಟೀಸ್ ಇದೆ, ಲೈನ್ಸ್, ಆರ್ಕ್, ಸರ್ಕಲ್, ಈ ತರದೆಲ್ಲ ಇದೆ. 2D 3D ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಗಳು ನೋಡಬಹುದು. ಲೇಯರ್ ಸ್ಟ್ರಕ್ಚರ್ ಕೂಡ ಇರುತ್ತೆ, ಲೇಯರ್ ನೇಮು, ಕಲರ್ಸ್, ಲೈನ್ ಟೈಪು, ಬ್ಲಾಕ್ಸ್, ಎಲ್ಲಾ ರೀತಿ ಇರುತ್ತೆ. ಬಟ್ ಇಲ್ಲಿ ಪ್ರಮುಖವಾಗಿ ನಾಟ್ ಇನ್ಕ್ಲೂಡೆಡ್ DXF ಅಲ್ಲಿ ಏನು ಅಂದ್ರೆ ಪ್ಯಾರಾಮೆಟ್ರಿಕ್ ಕನ್ಸ್ಟ್ರೈಂಟ್ ಅಂತ ಹೇಳಿ ಒಂದಷ್ಟು ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಗಳು ನಿಮಗೆ DXF ಅಲ್ಲಿ ಮಾಡಿದಾಗ ಕರೆಕ್ಟ್ ಆಗಿ ಶೋ ಆಗಲ್ಲ, ಸಮ್ ಎರರ್ ತೋರಿಸುತ್ತೆ, ಅಥವಾ ಕರೆಕ್ಟ್ ಪ್ರಾಪರ್ಲಿ ಫಿಟ್ ಇರಲ್ಲ ಸಮ್ ಪಾಯಿಂಟ್ ಆಫ್ ಇದರಲ್ಲಿ. ಓಕೆ, ದಟ್ ಇಸ್ ದ ಮೇನ್ ಡ್ರಾಬ್ಯಾಕ್ಸ್ ಅಂದ್ರೆ. ಬಟ್ ಅದನ್ನ ರೆಕ್ಟಿಫೈ ಮಾಡ್ಬೋದು. ಬಟ್ ಓಪನ್ ಮಾಡಿದಾಗ ಕಂಪ್ಲೀಟ್ ಆಗಿ ಒಂದೊಂದ್ಸಲ ಪ್ರಾಪರ್ಟೀಸ್ಗಳು ಡೈನಾಮಿಕ್ ಬಾಕ್ಸ್ ಅಲ್ಲಿ ಆಫ್ ಗಳಾಗಿರ್ತವೆ. ಓಕೆ, ಸೊ ಅದನ್ನ ನಾವು ಸರಿ ಮಾಡ್ಕೋಬೇಕಾಗತ್ತೆ. ಫೈನ್ ಸರ್. ಇನ್ನು ಇದ್ರ ರಿಲೇಟೆಡ್ ಎಕ್ಸಾಮ್ಗೆ ನಾನು ಕ್ವಶನ್ಸ್ ಗಳನ್ನ ತಗೋತೀನಿ. ಈಗ ನಾನು ನಿಮ್ಗೆ ಹೇಳಿದೆ, ಟು ಕ್ರಿಯೇಟ್ ಎ ಪ್ಯಾರಲ್ ಕಾಪಿ, ಒಂದ್ ಕಾಪಿ ಇನ್ನೊಂದು ಕಾಪಿ ನಾನು ಆಫ್ ಸೆಟ್ ಅಂತ ಕರಿತೀನಿ. ನಾನು ಆಲ್ರೆಡಿ ತೋರಿಸ್ತೇನೆ ನಿಮಗೆ ಕಮಾಂಡ್. ಓಕೆ, ಫಿಲ್ಲೆಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಫಿಲ್ಲೆಟ್ ನಿಮಗೆ ಫಿಲ್ಲೆಟ್ ಹಿಂಗಿರುತ್ತೆ ಅಲ್ವಾ? ಹಿಂಗೆ ನಾವು ಇದನ್ನ ಇಲ್ಲಿ ಮಾಡಿಫೈ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ, ವಿಚ್ ಕಮಾಂಡ್ ಇಸ್ ಯೂಸ್ ಟು ಫಿಲ್ ದ ಎನ್ಕ್ಲೋಸ್ಡ್ ಏರಿಯಾ. ಈಗ ತಾನೇ ಹೇಳಿದೆ ನಿಮಗೆ, ಹ್ಯಾಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟೆಡ್ ಸಿಸ್ಟಮ್. 0 0 ಇಸ್ ದ ಕೋಆರ್ಡಿನೇಟೆಡ್ ಸಿಸ್ಟಮ್, ಸ್ಟಾರ್ಟಿಂಗ್ ಕೋಆರ್ಡಿನೇಟೆಡ್ ಸಿಸ್ಟಮ್. X and Y 2D ಡಯಾಗ್ರಾಮ್ ಆದ್ರೆ. ನೆಕ್ಸ್ಟ್, ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಕಮಾಂಡ್ ಇಸ್ ಟು ಆರ್ಥೋ ಮೋಡ್ ಟು ಡ್ರಾ ಸ್ಟ್ರಿಕ್ಟ್ ಹಾರಿಜಾಂಟಲ್ ವರ್ಟಿಕಲ್ ಲೈನ್ಸ್. F8 ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ. ಇದನ್ನು ನಾನು ನಿಮಗೆ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ಬರ್ತೀನಿ, ವಾಟ್ ಇಸ್ ದ ಪ್ರೈಮರಿ ಕಮಾಂಡ್ ಯೂಸ್ ಟು ಬ್ರೇಕ್ ಕಂಪೋಸಿಟ್ ಪಾಲಿಲೈನ್ ಆಬ್ಜೆಕ್ಟ್ ಇಂಟು ಇಂಡಿವಿಜುವಲ್ ಲೈನ್ ಆರ್ ಆರ್ಕ್ ಸೆಗ್ಮೆಂಟ್.
ದಟ್ ಈಸ್ ಎಕ್ಸ್ಪ್ಲೋಡ್ ಯೂಸ್ ಮಾಡ್ತೀವಿ, ಎಕ್ಸ್ಪ್ಲೋಡ್ ಕಮಾಂಡ್. ನೆಕ್ಸ್ಟ್ ರೆಕ್ಟ್ಯಾಂಗಲರ್ಗೆ ಏನು ಯೂಸ್ ಮಾಡ್ತೀವಿ, REC ರೆಕ್ಟ್ ಅಂತ ಯೂಸ್ ಮಾಡ್ತೀವಿ, REC ಅಂತ, ಅಥವಾ ರೆಕ್ಟ್ಯಾಂಗಲ್. ಇದು ಆ ಥರ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ಒಂದ್ಸಲ ಡಿಫಿಕಲ್ಟಿ ಮಾಡ್ತಾನೆ, ಈ ತರ ಎರಡು ಕೊಟ್ಬಿಡ್ತಾನೆ. ಒಂದ್ಸಲ REC ಅಂತ ಕೊಟ್ಬಿಡ್ತಾನೆ, ಇನ್ನೊಂದ್ಸಲ ರೆಕ್ಟ್ಯಾಂಗಲ್ ಅಂತಾನೆ ಕೊಟ್ಟಿರ್ತಾನೆ. ಸೊ REC ಇದ್ದಾಗ REC ಟಿಕ್ ಹಾಕಿ. ಮತ್ತೆ ವಿಚ್ ಕಮಾಂಡ್ ಇನ್ ಆಪ್ಷನ್ಸ್ ಇನ್ AutoCAD ಇಸ್ ರೆಕಮೆಂಡೆಡ್ ಫಾರ್ ರೈಟಿಂಗ್ ಮಲ್ಟಿ ಲೈನ್ ಟೆಕ್ಸ್ಟ್, ಯಾವುದು ಎಂ ಟೆಕ್ಸ್ಟ್ ಅಂತ ಕರಿತೀವಿ ಅಥವಾ ML ಅಂತ ಕರಿತೀವಿ. ನೋಡಿ, ಏನ್ ಬೇಕಾದ್ರೂ ಕೊಡ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ML ಅಂತಾರ ಕೊಡ್ಬೋದು, ಎಂ ಟೆಕ್ಸ್ಟ್ ಅಂತಾರ ಕೊಡ್ಬೋದು. ಇದು ಟೆಕ್ಸ್ಟಿಂಗ್ ಬಗ್ಗೆ ಕೇಳಿದ್ರೆ ಎಂ ಟೆಕ್ಸ್ಟ್, ಲೈನ್ ಬಗ್ಗೆ ಕೇಳಿದ್ರೆ ML ಅಷ್ಟೇ. ಹ್ಯಾಚ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ನಾವು ಇಲ್ಲಿ ಹ್ಯಾಚ್ ಕಮಾಂಡ್ ಅವನೇ ಡೀಟೇಲ್ ಕೊಟ್ಬಿಟ್ಟಿದ್ದ. ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ, ಅವನೇ ಏನು ಅಂತ ಕೊಟ್ಟಿದ್ದ, ನಾವು ಹ್ಯಾಚ್ ಅಂತ ಹಾಕಿದ್ವಿ. ಒಂದ್ಸಲ ಅವನ ಹ್ಯಾಚ್ ಕಮಾಂಡ್ ಅಂದ್ ಏನು ಅಂತ ಕೇಳ್ತಾನೆ, ಇಲ್ಲಿ ಕೇಳಿದಾನೆ ನೋಡಿ, ದ ಹ್ಯಾಚ್ ಕಮಾಂಡ್ ಯೂಸ್ ಟು ಫಿಲ್ ದ ವಿಚ್ ಆಫ್ ದ ಫಾಲೋಯಿಂಗ್ ಬೌಂಡ್ರೀಸ್ ಅಂತ ಕೇಳ್ತಾನೆ. ಇಲ್ಲಿ ನಾವು ಡೀಟೇಲ್ ಆಗಿ ಓದಿದ್ರೆ ಈ ತರ ಕ್ವಶನ್ ಆನ್ಸರ್ ಮಾಡಕ್ ಸಾಧ್ಯ. ಏನ್ ಮಾಡುತ್ತೆ, ಎನ್ಕ್ಲೋಸ್ಡ್ ಏರಿಯಾ, ಕ್ಲೋಸ್ಡ್ ಬೌಂಡ್ರಿ ಒಳಗೆ ಹ್ಯಾಚ್ ಮಾಡಕ್ಕೆ ಯೂಸ್ ಮಾಡೋದು. ಓಪನ್ ಅಲ್ಲ, ಎನ್ಕ್ಲೋಸ್ಡ್, ಅದನ್ನೇ ಹೇಳಿದ್ ನಾನು. ಒಂದು ಔಟರ್ ಲೈನ್, ಒಂದು ಇನ್ನರ್ ಲೈನ್ ಬೌಂಡ್ರಿ ಇರುತ್ತೆ, ಇದ್ರ ನಡುವೆ ಇರ್ತಕ್ಕಂಥದ್ದು. ಓಕೆ, ಮಿರರ್ ಯೂಸ್ ಮಾಡ್ತೀವಿ ಯಾವುದಕ್ಕೆ, ಅದ್ರ ರಿಪ್ಲಿಕಾ ಮಾಡಕ್ಕೆ. ಓಕೆ, ಇದನ್ನ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್, ವಿಚ್ 3D ಮಾಡೆಲಿಂಗ್ ಕಮಾಂಡ್ ಕನ್ವರ್ಟ್ಸ್ 2D ಇಂಟು 3D, ಎಕ್ಸ್ಟ್ರೂಡ್ ಕಮಾಂಡ್. ಓಕೆ, ಕಮಾಂಡ್ ಬಗ್ಗೆ ಕೇಳ್ತಾನೆ ನಿಮಗೆ. ಮತ್ತೆ 3D ವರ್ಕ್ ಪ್ಲೇಸ್ ಅಲ್ಲಿ XY ಜೊತೆ ಯಾವ್ದಿರುತ್ತೆ, Z ಇರುತ್ತೆ. ನಾನು ನಿಮ್ಗೆ ಹೇಳಿದೆ YX, ದಿಸ್ ಇಸ್ Z, ದಟ್ ಇಸ್ ಕಾಲ್ಡ್ 3D Z ಆಕ್ಸಿಸ್. ಸಿಂಪಲ್. DXF ಫುಲ್ ಫಾರ್ಮ್ ಏನು ಕೇಳಬಹುದು. ಈಗ ನಾನು ನಿಮ್ಗೆ ಹೇಳಿದೆ DWG ಫುಲ್ ಫಾರ್ಮ್ ಏನು, UCS ಫುಲ್ ಫಾರ್ಮ್ ಏನು, WCS ಫುಲ್ ಫಾರ್ಮ್. ನೋಡಿ, ಕ್ವಶನ್ಸ್ ತಗೊಳ್ಳೋದಾದ್ರೆ 1000 ತಗೋಬಹುದು. ಈ ತರ ಅರ್ಥ ಆಗ್ತಿದೆಯಲ್ಲ, ನಾನು ಹೇಳಿರ್ತೀನಿ ಇಲ್ಲಿ ಪಾಠ ಮಾಡ್ಬೇಕಾರೆ ನಿಮ್ಗೆ. ಸೊ DXF ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮೆಟ್ ಅಂತ ಕರಿತೀವಿ. ಓಕೆ, ವೆನ್ ವರ್ಕಿಂಗ್ ವಿತ್ ಇಂಪೋರ್ಟೆಡ್ ಕೆಡಸ್ಟ್ರಲ್ DXF ಡೇಟಾ ಕನೆಕ್ಟ್. ಇನ್ನು ಕೆಡಸ್ಟ್ರಲ್ ಡ್ರಾಯಿಂಗ್ ನಾನು ಇಲ್ಲಿ ನಿಮಗೆ ತಗೊಂಡಿಲ್ಲ, ಬಟ್ PDF ಅಲ್ಲಿ ಇದೆ ನಿಮಗೆ. ಓಕೆ, ಅದೇನಿಲ್ಲ, ಕೆಡಸ್ಟ್ರಲ್ ಅಂದ್ರೆ ಏನು, ಯಾವ್ದಾದ್ರು ಒಂದು, ನಾವು ಇದನ್ನ ಜಿಯೋಗ್ರಫಿಲಿ ಓದಿದೀವಿ, ಮ್ಯಾಪ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ. ಕೆಡಸ್ಟ್ರಲ್ ಮ್ಯಾಪ್, ಬೇರೆ ಬೇರೆ ಮ್ಯಾಪ್, ಸ್ಕೇಲ್ ಡಿಪೆಂಡಿಂಗ್ ಅಪ್ ದ ಸ್ಕೇಲ್ ಮೇಲೆ ನಾವು ಇದು ಮಾಡ್ತೀವಿ. ಕೆಡಸ್ಟ್ರಲ್ ಮ್ಯಾಪ್ ಬೌಂಡ್ರಿ ಲೈನು ಫಾರ್ ಟ್ಯಾಕ್ಸ್ ಪರ್ಪಸ್ಗೋಸ್ಕರ, ಒಂದು ಲೇಔಟ್ ಮಾಡಕ್ಕೆ, ಮತ್ತೆ ಈ ತರದ್ದು ಯೂಸ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಟ್ ಈಸ್ ಓವರ್. ಇಲ್ಲಿ ಏನ್ ಕೇಳಿದೀನಿ, ವೆನ್ ವರ್ಕಿಂಗ್ ವಿತ್ ಇಂಪೋರ್ಟೆಡ್ ಕೆಡಸ್ಟ್ರಲ್ DXF ಡೇಟಾ ಕಂಟೈನಿಂಗ್ ಪಾರ್ಸಲ್ ಬೌಂಡ್ರೀಸ್, ಅಂದ್ರೆ ಬೌಂಡ್ರಿಗಳಿರುತ್ತೆ ಅಲ್ವಾ ಸರ್, ಏರಿಯಾ ಇರುತ್ತೆ, ಒಂದು ಗದ್ದೆದಿರ್ಬೋದು, ಜಮೀನ್ದಿರ್ಬೋದು, ಅಥವಾ ಮನೆದಿರ್ಬೋದು. ವಿಚ್ ಇಸ್ ಚೂಸ್ ದ ಓವರ್ ಕಿಲ್ ಕಮಾಂಡ್ ಟು ಟಿಪಿಕಲ್ ರಿಸಾಲ್ವ್. ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದ್ರೆ, ಡಿಲೀಟಿಂಗ್ ಡೂಪ್ಲಿಕೇಟ್ ಆರ್ ಓವರ್ಲ್ಯಾಪಿಂಗ್ ಲೈನ್ ಸೆಗ್ಮೆಂಟ್ಸ್ ಅಂಡ್ ಓವರ್ಲ್ಯಾಪಿಂಗ್ ಕೊಲೋನಿಯರ್ ಡೇಟಾ ಅಂತ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಟು ಸೆಂಡ್ ಕಸ್ಟಮೈಸ್ ಆರ್ ಎಡಿಟೆಡ್ ಕೆಡಸ್ಟ್ರಲ್ ಬ್ಲಾಕ್ ಲೇಔಟ್ಸ್ ಫ್ರಮ್ AutoCAD ಟು ಅನ್ ಎಕ್ಸ್ಟರ್ನಲ್ GIS ಆರ್ ಓಲ್ಡರ್ ಮ್ಯಾಪಿಂಗ್ ಸಾಫ್ಟ್ವೇರ್, ವಿಚ್ ಫಾರ್ಮ್ಯಾಟ್ ಇಸ್ ಯೂಸ್. ಇದನ್ನ ನಾನು ಮಾಡಿದ್ದೀನಿ, PDF ಸಿಗುತ್ತೆ ನಿಮಗೆ, ಕೆಡಸ್ಟ್ರಲ್ ಡ್ರಾಯಿಂಗ್ ಅಂತ ಹೇಳಿ. ಅದನ್ನ ನಾವು ಎಕ್ಸ್ಪೋರ್ಟ್ DXF ಇಂದ ಮಾಡ್ತೀವಿ. ಓಕೆ, ನೆಕ್ಸ್ಟ್, AutoCAD ಆಫ್ ನಂಬರ್ ಆಫ್ ವರ್ಕ್ ಸ್ಪೇಸ್ ಎಷ್ಟಿದೆ, ಲೇಔಟ್ 1, ಲೇಔಟ್ 2 2 ಇದೆ, ಆಲ್ರೆಡಿ ತೋರಿಸ್ತೀನಿ. ಮಾಡೆಲ್ ಅಂತ ಒಂದಿರುತ್ತೆ, ಕೆಳಗಡೆ ಲೇಔಟ್ 1 ಇರುತ್ತೆ, ಇನ್ನೊಂದು ಲೇಔಟ್ 2 ಅಂತ ಇರುತ್ತೆ. ಸೊ 2 ಇರುತ್ತೆ. ಓಕೆ, ನೆಕ್ಸ್ಟ್ UCS, ನಾನು ನಿಮ್ಗೆ ಹೇಳಿದೆ, ಈ ತರನ ಕೇಳ್ತಾನೆ ಅಲ್ವಾ ಸರ್. ಯೂಸರ್ ಕೋಆರ್ಡಿನೇಟೆಡ್ ಡೇಟಾ ಅಂತ ಕರಿತೀವಿ. WCS ವರ್ಲ್ಡ್ ಕೋಆರ್ಡಿನೇಟೆಡ್ ಡೇಟಾ ಅಂತ ಕರಿತೀವಿ ಅಲ್ವಾ. ಎಕ್ಸ್ಟೆನ್ಷನ್ ಆಫ್ AutoCAD ಐದರ್ DWG ಇರುತ್ತೆ ಅಥವಾ DXF ಇರುತ್ತೆ. .DXF ಅಂತ ಕೊಟ್ಟಿರ್ತಾನೆ, ಅಥವಾ .DWG ಅಂತ ಇರುತ್ತೆ. ಓಕೆ, ನೆಕ್ಸ್ಟ್, ಶಾರ್ಟ್ಕಟ್ ಕೀ ಟು ಎನೇಬಲ್ ಸ್ನ್ಯಾಪ್ F3. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಬನ್ನಿ, ವಿಚ್ AutoCAD ಫೀಚರ್ಸ್ ಇಸ್ ಬೆಸ್ಟ್ ಯೂಸ್ ಟು ಆರ್ಗನೈಸ್ ಡಿಫ್ರೆಂಟ್ ಟೈಪ್ ಆಫ್ ಕೆಡಸ್ಟ್ರಲ್ ಡೇಟಾ ಪಾರ್ಸಲ್ ಬೌಂಡ್ರೀಸ್. ನಾನು ಆಲ್ರೆಡಿ ಹೇಳಿದೆ ಲೇಯರ್ಸ್ ಅಂತ. ನೋಡಿ, when editing cadastral parcel boundaries in a DXF file, which command ensures adjacent parcels share exact common vertices without gaps? ಸ್ನ್ಯಾಪ್ ಪಾಯಿಂಟ್ ಅಂತ ಹೇಳಿದೆ ನಿಮಗೆ. ವಿತೌಟ್ ಗ್ಯಾಪ್ಸ್ ನಿಮಗೆ ಎಲ್ಲಿ ಯಾವ ಪಾಯಿಂಟ್ಸ್ ಇಂದ ನೀವು ಎಳಿಬೇಕು ಅನ್ನೋದು ಕರೆಕ್ಟ್ ಆಗಿ ತೋರಿಸುತ್ತೆ. ಅದರ್ವೈಸ್ ನೀವು ಈ ಪಾಯಿಂಟ್ ಎಳೆದ ಬದಲು ಒಂಚೂರು ಜಾಗ ಬಿಟ್ಟು ಎಳ್ದಿರ್ತೀರಾ. ಮ್ಯಾಕ್ಸಿಮೈಸ್ ಮಾಡಿ ನೋಡಕ್ಕೆ ಹೇಳುತ್ತೆ. ನಾವು ಇದನ್ನೆಲ್ಲ ಮಾಡಿದ್ವಿ, ನಾವೆಲ್ಲ ಸ್ಟಾರ್ಟಿಂಗ್ ಕಲಿಬೇಕಾರೆ ಈ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಗೊತ್ತಿಲ್ಲ ಅಂದಾಗ ನಾವು ಇದನ್ನ ಹೇಳಿದಾಗ ಅಟ್ಯಾಚ್ ಆಗಿರುತ್ತೆ. ಒಂದು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡಿದಾಗ ಇದಕ್ಕೆ ಗ್ಯಾಪ್ ಇರುತ್ತೆ. ಸೊ ಸ್ನ್ಯಾಪ್ ಇಡ್ ಮಾಡಿದಾಗ ಕರೆಕ್ಟ್ ಆಗಿ ಇದಕ್ಕೆ ತಗೊಂಡೋಗಿ ನಮಗೆ ಕರ್ಸರ್ ಇಲ್ಲೇ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಇಡುತ್ತೆ. ಆಗ ಇಲ್ಲಿಂದ ಡೈರೆಕ್ಟ್ ಆಗಿ ಲೈನ್ ಎಳಿಬಹುದು. ಓಕೆ, ನೋಡಿ, ASCII ಎನ್ಕೋಡೆಡ್ ಡ್ರಾಯಿಂಗ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಫೈಲ್ ಯಾವುದು? .DXF ಫೈಲ್, ಡ್ರಾಯಿಂಗ್ ಎಕ್ಸ್ಚೇಂಜ್ ಫೈಲ್ ಅಂತ ಕರಿತೀವಿ. ಓಕೆ, ಫೈಲ್ ಎಕ್ಸ್ಟೆನ್ಷನ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಇನ್ನೂ ಇದೆ ಸರ್. ಇಲ್ಲಿ ಇನ್ನೂ ನೋಡಿ, ಇನ್ನೂ ದೊಡ್ಡ ದೊಡ್ಡದು ಕ್ವಶನ್ಸ್ಗಳಿವೆ.
ಸೊ ಇವೆಲ್ಲ ನಿಮಗೆ PDF ಅಲ್ಲಿ ಸಿಗುತ್ತೆ. ನಾನು ಹೇಳ್ತಾ ಇರೋದು ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು, ಒಂದಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಆಗ PDF ತಗೊಂಡು ನೀವು ಡೀಟೇಲ್ ಆಗಿ ಓದಿದಾಗ ಇನ್ನೂ ಅರ್ಥ ಆಗುತ್ತೆ. ಸೊ ಬೇಕಂದ್ರೆ ತಗೊಳ್ಳಿ, ಅದರ ವಿಡಿಯೋ ರೆಫರ್ ಮಾಡ್ತೀನಿ, ಮಾಡ್ಕೋಬಹುದು. 200 ರೂಪೀಸ್ ಆಗುತ್ತೆ. ಇದು ಕಂಪ್ಲೀಟ್ ಸಿಲೆಬಸ್, ಎಲ್ಲ 3 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದೆ. ವಿತ್ ನಿಮಗೆ ಡೀಟೇಲ್ಡ್ MCQs ಕೂಡ ಇರುತ್ತೆ. ನಿಮ್ಮ ಬ್ಯಾಂಕ್ ಟ್ರಾನ್ಸ್ಫರ್, ಫೋನ್ ಪೇ, ಅದರ GPayಗೆ ಹೋಗ್ಬಿಟ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಆಪ್ಷನ್ ತಲೆಗೆ ಹೋಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನೀವು ಸ್ಕ್ರೀನ್ಶಾಟ್ ನಮ್ಮ ವಾಟ್ಸಪ್ ಅಥವಾ ಇಮೇಲ್ ID ಕಳಿಸಿ, ಮತ್ತೆ ಇಮೇಲ್ ID ಕೊಟ್ಟರೆ ನಿಮ್ಗೆ ಇಮೇಲ್ ID ಸೆಂಡ್ ಮಾಡ್ತೀವಿ. ಎನಿ PDF ಬೇಕಾದ್ರೆ ತಗೋಬಹುದು. ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಇಂಗ್ಲೀಷಲ್ಲಿದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಇಂಗ್ಲೀಷಲ್ಲಿದೆ, ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಅದು 80% ಕನ್ನಡ ಇದೆ, 20% ಇಂಗ್ಲೀಷ್ ಇದೆ. 20% ನಿಮಗೆ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡ ಇದೆ. ಅದು ಕೂಡ ಎಲ್ಲನೂ ಕೂಡ ನಿಮಗೆ ಚಾಪ್ಟರ್ ವೈಸ್ MCQs ಇರುತ್ತೆ. ಯಾವುದೇ ತಗೊಂಡ್ರು ಕೂಡ 200 ರೂಪೀಸ್ ಆಗುತ್ತೆ. ನಮ್ಮ ಅಥವಾ 3 ಒಟ್ಟಿಗೆ ತಗೋತೀನಿ ಅಂದರೆ ಕನ್ಸೆಷನ್ ಕೊಡ್ತೀವಿ. ನಮ್ಮ ವಾಟ್ಸಪ್ಗೆ ಅಥವಾ ಇಮೇಲ್ಗೆ ಮೆಸೇಜ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.